ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ಯಾವುದೇ ಕಾಂಪ್ರಮೈಸ್ ಇಲ್ಲದೆ ರಿಪಬ್ಲಿಕ್ ಕನ್ನಡ 100% ನ್ಯೂಸ್ ಕೊಡುತ್ತೆ. ಅದೇ ರೀತಿ ಓರಿಯಂಟ್ ಮಿಲ್ ಟೈಲ್ಸ್ ಕೂಡ 100ಕ್ಕೆ 100ರಷ್ಟು ಬಲಿಷ್ಠವಾಗಿದೆ. ನಾವು ಭಾರತಕ್ಕಾಗಿ ಹೊಸ ಆಯ್ಕೆ ಮುಖ್ಯ. ಈಗ ಹೆಡ್ಲೈನ್ಸ್. ಪೋಷಕರೇ ಎಚ್ಚರ ಎಚ್ಚರ, ಮಕ್ಕಳಿಗೆ ಯಮಪಾಶವಾಗ್ತಿದೆ ಕೆಮ್ಮಿನ ಔಷಧ. ರಾಜ್ಯದಲ್ಲೂ ಆರೋಗ್ಯ ಇಲಾಖೆ ಅಲರ್ಟ್. ಕಂದಮ್ಮಗಳ ಪಾಲಿಗೆ ವಿಷವಾಯಿತು ಕೆಮ್ಮಿನ ಸಿರಪ್. ವೈದ್ಯರ ಸಲಹೆ ಚೀಟಿ ಇಲ್ಲದಿದ್ರೂ ಮಾರಾಟ. ರಿಪಬ್ಲಿಕ್ ಕನ್ನಡದಲ್ಲಿ ಮೆಡಿಕಲ್ ಶಾಪ್ಗಳ ದಂಧೆ ಎಕ್ಸ್ಪೋಸ್. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡಿದವರಿಗೆ SIT ಗ್ರಿಲ್. ಯೂಟ್ಯೂಬರ್ಗಳಿಗೆ ವಿಚಾರಣೆಗೆ ಹಾಜರಾಗುವಂತೆ ಕರೆ. ಬುರ್ಡೆ ಗ್ಯಾಂಗ್ಗೆ ಕಾದಿದ್ಯಾ ಸಂಕಷ್ಟ. ವಿಜಯಪುರ ಬೀದರ್ನಲ್ಲೂ ಮಳೆ ಅಬ್ಬರ. ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿ ಅವಾಂತರ. ರಾಜ್ಯದಲ್ಲಿ ಅಕ್ಟೋಬರ್ 10ರವರೆಗೆ ಮಳೆ ಮುನ್ಸೂಚನೆ. ಮಕ್ಕಳ ಜೀವಕ್ಕೆ ಕುತ್ತು ತಂದ ಕೆಮ್ಮಿನ ಸಿರಪ್. ಸಾವಿನ ಸಿರಪ್ಗೆ 16 ಕಂದಮ್ಮಗಳು ದುರ್ಮರಣಕ್ಕೀಡಾಗಿದ್ದಾವೆ ಮಧ್ಯಪ್ರದೇಶ ಹಾಗೂ ರಾಜಸ್ಥಾನದಲ್ಲಿ. ಈ ಸಿರಪ್ ಕಂಪನಿ ಒರಿಜಿನಲ್ ಇದ್ದಿದ್ದು ತಮಿಳುನಾಡಲ್ಲಿ. ಈ ಹಸುಗೂಸುಗಳು ಏನು ಮೃತಪಟ್ಟಿದ್ದಾವೆ, ಈ ವಿಚಾರವಾಗಿ ನಮ್ಮ ರಾಜ್ಯದಲ್ಲಿ ಎಷ್ಟರ ಮಟ್ಟಿಗೆ ಅಲರ್ಟ್ನೆಸ್ ಇದೆ? ಮಕ್ಕಳ ಸಾವಿನ ಬೆನ್ನಲ್ಲೇ ಕರ್ನಾಟಕದಲ್ಲೂ ಕೂಡ ಅಲರ್ಟ್ ಆಗಿದೆಯಾ ಆರೋಗ್ಯ ಇಲಾಖೆ? ಸಾವಿನ ಸಿರಪ್ ಬೆನ್ನು ಬಿದ್ದ ರಿಪಬ್ಲಿಕ್ ಕನ್ನಡ ಏನಿದೆ ಅಂತ ರಿಯಾಲಿಟಿ ಚೆಕ್ ಮಾಡಿದ್ದೀವಿ. ಪರಿಸ್ಥಿತಿ ಏನಿದೆ ಅಂತ ಮೆಡಿಕಲ್ ಶಾಪ್ಗಳ ದಂಧೆಯನ್ನ ಎಕ್ಸ್ಪೋಸ್ ಮಾಡ್ತಾ ಇದ್ದೀವಿ. ನೋಡಿ, ಇದಕ್ಕೇನಾದ್ರೂ ರೆಗ್ಯುಲೇಷನ್ ಇದೆಯಾ ಅನ್ನುವಂಥದ್ದನ್ನ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಮಾಡಿದೆ. ಏನಿದೆ ಮಾರ್ಕೆಟ್ ಅಲ್ಲಿ, ಗ್ರೌಂಡ್ ಅಲ್ಲಿ ಪರಿಸ್ಥಿತಿ ಏನಿದೆ ಅನ್ನುವಂಥದ್ದನ್ನ ನಿನ್ನೆ ಕೂಡ ಇಡೀ ದಿನ ನಾವು ಡಾಕ್ಟರ್ಸ್ನ ಕೂರಿಸಿ ಕಾರ್ಯಕ್ರಮ ಮಾಡಿದಾಗಲೂ ಕೂಡ ನೂರಾರು ಸಂಖ್ಯೆಯಲ್ಲಿ ಪೋಷಕರು ಕರೆ ಮಾಡಿದ್ರು. ನಮ್ಗೆ ಗೊತ್ತಾಗ್ತಾನೆ ಇಲ್ಲ ಯಾವುದು ಒಳ್ಳೆ ಕ್ವಾಲಿಟಿ, ಯಾವ್ದು ತಗೋಬೇಕು, ಯಾವ್ದು ತಗೋಬಾರ್ದು, ಎಲ್ಲಂದ್ರಲ್ಲಿ ಸಿಗ್ತಾ ಇದೆ, ಏನ್ ಮಾಡೋದು ಅಂತ. ಸೊ ಪರಿಸ್ಥಿತಿ ಹೇಗಿದೆ ಆನ್ ಗ್ರೌಂಡ್? ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್. ವೈದ್ಯರ ಸಲಹಾ ಚೀಟಿ ಇಲ್ಲದೆ ಕಂಡಲ್ಲಿ ಸಿಗುತ್ತಾ ಸಿರಪ್? ದುಡ್ಡು ಕೊಟ್ರೆ ಸಾಕು, ಏನ್ ಬೇಕಾದ್ರೂ ಸಿಗುತ್ತೆ ಅನ್ನೋ ಪರಿಸ್ಥಿತಿನ? ಹೇಗೆ ಒಂದು ಕೆಮ್ಮಿನ ಸಿರಪ್ ಕೂಡ ಸಾವಿನ ದಾರಿಯಾಗಬಲ್ಲದು ಅನ್ನೋದಕ್ಕೆ ಮಧ್ಯಪ್ರದೇಶ, ರಾಜಸ್ಥಾನದಲ್ಲಿ 16 ಹಸುಗೂಸುಗಳು ಮೃತಪಟ್ಟಿರ್ತಕ್ಕಂಥದ್ದೇ ಬಹುದೊಡ್ಡ ಸಾಕ್ಷಿ. ಕೆಮ್ಮಿನ ಸಿರಪ್ ದುರಂತಕ್ಕೆ ಮಕ್ಕಳ ಜೀವ ಹೋಗಿದೆ. ದೇಶಾದ್ಯಂತ ಇದು ಸಂಚಲನವನ್ನ ಸೃಷ್ಟಿಸಿದೆ. ಕಿಲ್ಲರ್ ಕೆಮ್ಮಿನ ಸಿರಪ್ಗೆ 16ಕ್ಕೂ ಹೆಚ್ಚು ಮಕ್ಕಳು ಉಸಿರು ಚೆಲ್ಲಿದ್ದಾವೆ. ಆದರೆ ಬೆಂಗಳೂರಿನಲ್ಲಿ ಏನು ಪರಿಸ್ಥಿತಿ ಇದೆ? ಬೆಂಗಳೂರಿನಲ್ಲಿ ವೈದ್ಯರ ಸಲಹಾ ಚೀಟಿನೇ ಇಲ್ಲದೆ ಕೇವಲ ಹಣಕ್ಕಾಗಿ ಜ್ಯೂಸ್ ತರ ಕಂಡವರಿಗೆ ಕೆಮ್ಮಿನ ಸಿರಪ್ಗಳನ್ನ ಸೇಲ್ ಮಾಡಲಾಗ್ತಾ ಇದೆ. ಅದು ಎಷ್ಟರ ಮಟ್ಟಿಗೆ ಸುರಕ್ಷಿತ ಅನ್ನೋದು ಕೂಡ ಗೊತ್ತಿಲ್ಲ. ಸಿರಪ್ ಮಾರಾಟದ ದಂಧೆ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ನಲ್ಲಿ ಬಯಲಾಗಿದೆ. ಕಂದಮ್ಮಗಳ ಪಾಲಿಗೆ ವಿಷವಾಯಿತು ಕೆಮ್ಮಿನ ಸಿರಪ್. ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ನಲ್ಲಿ ಸ್ಫೋಟಕ ಮಾಹಿತಿ. ಈಗ ತಿನ್ನೋ ಆಹಾರವೂ ವಿಷ, ನಾವು ಸೇವಿಸುವ ಗಾಳಿಯೂ ಡೇಂಜರ್, ಕುಡಿಯೋ ನೀರು ಕೂಡ ಕಂಟಕ. ರಾಜಸ್ಥಾನ್, ಮಧ್ಯಪ್ರದೇಶದಲ್ಲಿ ಕಿಲ್ಲರ್ ಕಫ್ ಸಿರಪ್ ಸೇವಿಸಿ 16ಕ್ಕೂ ಹೆಚ್ಚು ಮಕ್ಕಳು ಅಸುನೀಗಿದ್ದಾರೆ. ಆದರೆ ಬೆಂಗಳೂರಿನಲ್ಲಿ ದುಡ್ಡು ಕೊಟ್ಟರೆ ಸಾಕು, ಜ್ಯೂಸ್ ತರ ಕೆಮ್ಮಿನ ಸಿರಪ್ ಸಿಗ್ತಾ ಇದೆ. ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ನಲ್ಲಿ ಕೆಲವು ಮೆಡಿಕಲ್ ಸ್ಟೋರ್ ಮಾಲೀಕರ ಕರಾಮತ್ತು ಬಟಾಬಯಲಾಗಿದೆ. ವೈದ್ಯರ ಪ್ರಿಸ್ಕ್ರಿಪ್ಷನ್ ಇಲ್ಲದಿದ್ರೂ ಸಿಗುತ್ತೆ ಕೆಮ್ಮಿನ ಔಷಧಿ. ದುಡ್ಡು ಕೊಟ್ಟರೆ ಸಾಕು, ಪ್ರಿಸ್ಕ್ರಿಪ್ಷನ್ ಬೇಕಾಗೇ ಇಲ್ಲ. ರಿಪಬ್ಲಿಕ್ ಕನ್ನಡದಲ್ಲಿ ಮೆಡಿಕಲ್ ಶಾಪ್ಗಳ ದಂಧೆ ಎಕ್ಸ್ಪೋಸ್.
ಸಿಲಿಕಾನ್ ಸಿಟಿಯಲ್ಲಿ ಕೆಲವು ಮೆಡಿಕಲ್ ಸ್ಟೋರ್ ಮಾಲೀಕರು ವೈದ್ಯರ ಚೀಟಿ ಇಲ್ಲದೆ ಕೆಮ್ಮಿನ ಸಿರಪ್ ಸೇಲ್ ಮಾಡ್ತಿದ್ದಾರೆ. ಜನ ಕಾಂಚಾಣ ಇದ್ರೆ ಸಾಕು ಸಿರಪ್ ಸಿಗುತ್ತೆ. ರಾಜಾಜಿನಗರದಲ್ಲಿ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಮಾಡಿದೆ. ಮಕ್ಕಳಿಗೆ ಕಫ ಬಂದ್ರೆ ಮೆಡಿಕಲ್ ಶಾಪ್ಗೆ ಹೋಗೋ ಬದಲು ವೈದ್ಯರ ಬಳಿಗೆ ಹೋಗಿ ಡಾಕ್ಟರ್ ನೀಡಿದ ಸಿರಪ್ ಅನ್ನೇ ಬಳಸಿ. ಇಲ್ಲಾದ್ರೆ ಮಕ್ಕಳ ಜೀವಕ್ಕೆ ಕುತ್ತು ಬರುತ್ತೆ. ವೀರೇಶ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ವೈದ್ಯರ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಇದ್ರೂ ಕೂಡ ಮೆಡಿಕಲ್ ಸ್ಟೋರ್ನಲ್ಲಿ ಕೆಮ್ಮಿನ ಔಷಧಿ ಆರಾಮಾಗಿ ಸಿಗ್ತಾ ಇದೆ. ಜ್ಯೂಸ್ ಥರ ಸಿಗ್ತಾ ಇದೆ. ದುಡ್ಡು ಕೊಟ್ಟರೆ ಸಾಕು ಸಿರಪ್ ಪೋಷಕರ ಕೈ ಸೇರ್ತಾ ಇದೆ. ಮೆಡಿಕಲ್ ಶಾಪ್ಗಳ ದಂಧೆಯನ್ನು ರಿಪಬ್ಲಿಕ್ ಕನ್ನಡ ಎಕ್ಸ್ಪೋಸ್ ಮಾಡ್ತಾ ಇದೆ. ವೈದ್ಯರ ಪ್ರಿಸ್ಕ್ರಿಪ್ಷನ್ ಇಲ್ಲದಿದ್ರೂ ಸಿಗುತ್ತೆ ಕೆಮ್ಮಿನ ಔಷಧಿ. ರಿಪಬ್ಲಿಕ್ ಕನ್ನಡದಲ್ಲಿ ಮೆಡಿಕಲ್ ಶಾಪ್ಗಳ ದಂಧೆ ಎಕ್ಸ್ಪೋಸ್. ಮಕ್ಕಳಿಗೆ ಸ್ವಲ್ಪ ಕೆಮ್ಮು ಬಂದ್ರೆ ಸಾಕು ಮೆಡಿಕಲ್ ಶಾಪ್ಗೆ ಓಡಿ ಹೋಗ್ತವೆ. ಸಿರಪ್ ಕೊಡಿ ಅಂತೀವಿ. ಇಂತಹ ಔಷಧಿಗಳು ಕಂದಮ್ಮಗಳ ಜೀವ ತೆಗೆಯುತ್ತಿವೆ. ಬಾಳಿ ಬದುಕಬೇಕಿದ್ದ ಪುಟ್ಟ ಕಂದಮ್ಮಗಳು ಯಾರದ್ದೋ ತಪ್ಪಿಗೆ ಬಲಿಯಾಗಿವೆ. ವೈದ್ಯರ ಪ್ರಿಸ್ಕ್ರಿಪ್ಷನ್ ಇಲ್ಲದಿದ್ರೂ ಕೆಮ್ಮಿನ ಔಷಧಿ ಪೋಷಕರ ಕೈ ಸೇರುತ್ತಿದೆ. ಜನ ಕಾಂಚಾನ ಇದ್ರೆ ಸಾಕು ವೈದ್ಯರ ಸಲಹೆ ಚೀಟಿ ಇಲ್ಲದಿದ್ರೂ ಕೆಮ್ಮಿನ ಔಷಧಿ ಸಿಗುತ್ತೆ. ರಿಪಬ್ಲಿಕ್ ಕನ್ನಡದಲ್ಲಿ ಮೆಡಿಕಲ್ ಶಾಪ್ಗಳ ದಂಧೆ ಎಕ್ಸ್ಪೋಸ್ ಆಗಿದೆ. 1.5 ವರ್ಷದ ಮಗುವಿಗೆ ಕಫ ಕೆಮ್ಮು ಸಿರಪ್ ಬೇಕಾದ್ರೆ ಡ್ರಾಪ್ಸ್ ಕೊಡಲ. ಸಿರಪ್ ಕಫ ಮತ್ತೆ ಕೆಮ್ಮು, ಕಫ ಮತ್ತು ಕೆಮ್ಮು ಆಮೇಲೆ ಬೇರೆ ಅಷ್ಟೇ ಸಿರಪ್. ಬೆಂಗಳೂರಿನ ಕೆಲವು ಮೆಡಿಕಲ್ ಸ್ಟೋರ್ಗಳಲ್ಲಿ ವೈದ್ಯರ ಸಲಹಾ ಚೀಟಿ ಇಲ್ಲದೆ ದುಡ್ಡು ಕೊಟ್ಟರೆ ಸಾಕು ಕೆಮ್ಮಿನ ಸಿರಪ್ ಪೋಷಕರ ಕೈ ಸೇರುತ್ತಿದೆ. ಮೆಡಿಕಲ್ ಶಾಪ್ ಮಾಲೀಕರ ಕರ ಮತ್ತು ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ನಲ್ಲಿ ಬಯಲಾಗಿದೆ. ಸರ್, ಇದು 1.5 ವರ್ಷದ ಮಗುವಿಗೆ ಕಫ ಕೆಮ್ಮು ಸಿರಪ್ ಬೇಕಾದ್ರೆ ಡ್ರಾಪ್ಸ್ ಕೊಡಲ. ಸಿರಪ್ ಕಫ ಮತ್ತೆ ಕೆಮ್ಮು, ಕಫ ಮತ್ತು ಕೆಮ್ಮು ಆಮೇಲೆ ಬೇರೆ ಅಷ್ಟೇ ಸಿರಪ್ ಅಷ್ಟೇ. ಮೊಬೈಲ್ ನಂಬರ್ ಹೇಳಿ. 74. ಸರ್, ಫಸ್ಟ್ ಟೈಮ್ ಮೆಟ್ರಿಕ್ಸಿಗೆ. ಹಾಂ ಸರ್. ಫಸ್ಟ್ ಟೈಮ್ ಮೆಟ್ರಿಕ್ಸಿಗೆ. ಹಾಂ ಸರ್. ಫಸ್ಟ್ ಟೈಮ್. ಹೆಸರುಪ್ಪ ಸರ್ ಅರುಣ್. ನಿಮ್ಮದೇ ಅಲ್ಲ ನಂಬರ್ ಇದು? ಹಾಂ, ನಂಬರ್ ವಯಸ್ಸಿಂದ ಇದು ಅರುಣ್? 31. ಡಿಸ್ಕೌಂಟ್ ಆಗಿ 91. ಫೋನ್ ಪೇ ಅಲ್ಲ? ಹಾಂ, ಫೋನ್ ಪೇ ಕ್ಯಾಶ್ ಸರ್. ಕುಡಿಸಿ ಆಮೇಲೆ ಮಲ್ಕೊಂತಿದ್ರೆ ಒಂದು ಸಿರಪ್ ಹಾಕಿ ಮಲಗಿಸಿ. ಸಿರಪ್ ಮಾಡಿ. ಓಕೆ, ಎಲ್ಲ ಇದು ಥ್ಯಾಂಕ್ ಯು ಸರ್. ಬರ್ಬೇಕಾ? ಓಕೆ, ಬರ ಸರ್. ಕೆಮ್ಮು ಸಿರಪ್ ದುರಂತಕ್ಕೆ ಇಡೀ ದೇಶವೇ ಬೆಚ್ಚಿ ಬಿದ್ದಿದೆ. ಕಂದಮ್ಮಗಳ ಸಾವಿಗೆ ಮರುಗುತ್ತಿದೆ. ವೈದ್ಯರ ಸಲಹಾ ಚೀಟಿ ಇಲ್ಲದೆ ಮೆಡಿಕಲ್ ಸ್ಟೋರ್ ಮಾಲೀಕರು ಕೆಮ್ಮಿನ ಸಿರಪ್ ನೀಡ್ತಿರೋದು ದುರಂತವೇ ಸರಿ. ವೀರೇಶ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಕೆಮ್ಮಿನ ಸಿರಪ್ ಅಲ್ಲ, ಬದಲಾಗಿ ಇದು ಕಿಲ್ಲರ್ ಸಿರಪ್. ಕೆಮ್ಮು ಅಂತ ತಾಯಂದಿರು ನೀಡಿದ ಸಿರಪ್ಪೇ ಮಕ್ಕಳ ಉಸಿರು ನಿಲ್ಲಿಸಿಬಿಟ್ಟಿದೆ. ಬೆಂಗಳೂರಿನ ಕೆಲವು ಮೆಡಿಕಲ್ ಸ್ಟೋರ್ಗಳಲ್ಲಿ ಕೆಮ್ಮಿನ ಸಿರಪ್ ಡಾಕ್ಟರ್ ಸಲಹೆ ಚೀಟಿ ಇಲ್ಲದೆ ದುಡ್ಡು ಕೊಟ್ಟರೆ ಸಾಕು ಸಿಗ್ತಾ ಇದೆ. ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ನಲ್ಲಿ ಮೆಡಿಕಲ್ ಸ್ಟೋರ್ಗಳ ಈ ದಂಧೆ ಎಕ್ಸ್ಪೋಸ್ ಆಗಿದೆ. ಕಿಲ್ಲರ್ ಕೆಮ್ಮಿನ ಸಿರಪ್ಗೆ ಮಕ್ಕಳ ಸರಣಿ ಸಾವು. ವೈದ್ಯರ ಪ್ರಿಸ್ಕ್ರಿಪ್ಷನ್ ಇಲ್ಲದಿದ್ರೂ ಸಿಗುತ್ತೆ ಕೆಮ್ಮಿನ ಸಿರಪ್. ನಾವು ಸೇವಿಸುವ ಆಹಾರ, ಗಾಳಿ, ಕುಡಿಯುವ ನೀರು ಎಲ್ಲವೂ ಕಲುಷಿತ. ಮಕ್ಕಳ ಪ್ರಾಣವನ್ನ ಉಳಿಸಬೇಕಿದ್ದ ಔಷಧ ಜೀವವನ್ನ ಕೊಲ್ತಾ ಇದೆ. ಹುಷಾರಿಲ್ಲ, ಕೆಮ್ಮು, ಕಫ ಅಂತ ಚಿನ್ನರಿಗೆ ಸಿರಪ್ ನೀಡಿದ್ರೆ ಉಸಿರನ್ನೇ ನಿಲ್ಲಿಸುತ್ತಿವೆ. ಕೆಮ್ಮು ಎಂದು ಸಿರಪ್ ಕುಡಿದು 16ಕ್ಕೂ ಹೆಚ್ಚು ಮಕ್ಕಳು ಕಣ್ಮುಚ್ಚಿದ್ದು ಇಡೀ ದೇಶವೇ ಬೆಚ್ಚಿ ಬಿದ್ದಿದೆ. ಬೆಂಗಳೂರಿನ ಕೆಲವು ಮೆಡಿಕಲ್ ಸ್ಟೋರ್ಗಳಲ್ಲಿ ದಂಧೆ ನಡೀತಾ ಇದೆ.
ವೈದ್ಯರ ಪ್ರಿಸ್ಕ್ರಿಪ್ಷನ್ ಇಲ್ಲದಿದ್ರೂ ಕೂಡ ಕೆಮ್ಮಿನ ಔಷಧಿ ಸಿಗ್ತಾ ಇದೆ ಎಂಬ ಆರೋಪ ಕೂಡ ಕೇಳಿ ಬಂದಿದೆ. ದುಡ್ಡು ಕೊಟ್ಟರೆ ಸಾಕು, ಡಾಕ್ಟರ್ ಸಲಹಾ ಚೀಟಿ ಬೇಡವೇ ಬೇಡ, ಔಷಧಿಯನ್ನ ಕೂಲ್ ಡ್ರಿಂಕ್ಸ್ ಕೊಟ್ಟಂಗೆ ಕೊಡ್ತಾರೆ. ಮೆಡಿಕಲ್ ಶಾಪ್ಗಳ ದಂಧೆ ರಿಪಬ್ಲಿಕ್ ಕನ್ನಡ ಎಕ್ಸ್ಪೋಸ್ ಮಾಡ್ತಿದೆ. ನಮ್ಮ ರಾಜ್ಯದಲ್ಲೂ ಸಿರಪ್ ಮಾರಾಟ ಆಗ್ತಿದೆಯಾ? ಕಿಲ್ಲರ್ ಸಿರಪ್ಗಳ ಸರಬರಾಜು ಆಗಿಲ್ವಾ ಅನ್ನೋ ಬಗ್ಗೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅಧಿಕಾರಿಗಳ ಜೊತೆಗೆ ಚರ್ಚೆ ನಡೆಸಿದ್ದಾರೆ. ಆದರೆ ಕೆಲವೊಂದಿಷ್ಟು ಮೆಡಿಕಲ್ ಶಾಪ್ಗಳಲ್ಲಿ ವೈದ್ಯರ ಚೀಟಿ ಇಲ್ಲದೆ ಕೆಮ್ಮಿನ ಸಿರಪ್ ನೀಡುತ್ತಿರುವುದು ದುರಂತವೇ ಸರಿ. ವೀರೇಶ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಮಕ್ಕಳಿಗೆ ಹೆಮ್ಮಾರಿಯಾಗಿರೋ ಈ ಕಿಲ್ಲರ್ ಸಿರಪ್ ವೈದ್ಯರ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಇದ್ರೂ ಹೇಗೆ ಮೆಡಿಕಲ್ ಶಾಪ್ಗಳಲ್ಲಿ ಸಿಗ್ತಾ ಇದೆ ಅಂತ ಬೆಂಗಳೂರಿನ ಬೇರೆ ಬೇರೆ ಏರಿಯಾಗಳಲ್ಲಿ ಥಾರೋ ಆದಂಥ ಒಂದು ರಿಯಾಲಿಟಿ ಚೆಕ್ಕನ್ನು ರಿಪಬ್ಲಿಕ್ ಕನ್ನಡ ಮಾಡಿದೆ. ದುಡ್ಡು ಕೊಟ್ಟರೆ ಸಾಕು, ಯಾವ ರೀತಿಯಲ್ಲಿ ಪೋಷಕರ ಕೈ ಸೇರ್ತಾ ಇದೆ, ಮೆಡಿಕಲ್ ಶಾಪ್ನಲ್ಲಿ ಎಷ್ಟು ಅನ್ಸೇಫ್ ಆಗಿ ಬೇಕಾಬಿಟ್ಟಿಯಾಗಿ ಇದನ್ನು ಮಾರಲಾಗ್ತಾ ಇದೆ ಅನ್ನೋಂಥ ದಂಧೆಯನ್ನು ರಿಪಬ್ಲಿಕ್ ಕನ್ನಡ ಮತ್ತೊಮ್ಮೆ ಎಕ್ಸ್ಪೋಸ್ ಮಾಡ್ತಾ ಇದೆ. ಮತ್ತೊಂದು ಏರಿಯಾದ ಪರಿಸ್ಥಿತಿ ನೋಡಿ. ವೈದ್ಯರ ಚೀಟಿ ಬೇಕಿಲ್ಲ, ದುಡ್ಡು ಕೊಟ್ರೆ ಸಾಕು. ಕಿಲ್ಲರ್ ಕೆಮ್ಮಿನ ಸಿರಪ್ ಪೋಷಕರ ಕೈ ಸೇರುತ್ತೆ. ಆರ್ಟಿ ನಗರದಲ್ಲಿ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್. ಕೆಮ್ಮು ಸಿರಪ್ ಬಳಕೆಯಿಂದ ಮಧ್ಯಪ್ರದೇಶ ಮತ್ತು ರಾಜಸ್ಥಾನದಲ್ಲಿ 16 ಮಕ್ಕಳು ಸಾವಿಗೀಡಾಗಿದ್ದಾರೆ. ಇದರಿಂದ ಎಚ್ಚೆತ್ತ ಕೇಂದ್ರ ಸರ್ಕಾರ 2 ವರ್ಷದೊಳಗಿನ ಮಕ್ಕಳಿಗೆ ಶೀತ ಮತ್ತು ಕೆಮ್ಮು ಔಷಧಿಗಳನ್ನು ಶಿಫಾರಸು ಮಾಡದಂತೆ ರಾಜ್ಯಗಳಿಗೆ ಸೂಚಿಸಲಾಗಿದೆ. 5 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ಶಿಫಾರಸು ಮಾಡಲಾಗುವುದಿಲ್ಲ ಅಂತ ಸಲಹೆಯಲ್ಲಿ ತಿಳಿಸಲಾಗಿದೆ. ಈ ಮಧ್ಯೆ ಬೆಂಗಳೂರಿನಲ್ಲಿ ಮಾತ್ರ ಈ ಕಿಲ್ಲರ್ ಕೆಮ್ಮಿನ ಔಷಧಿ ಎಗ್ಗಿಲ್ಲದೆ ಸಿಗುತ್ತಾ ಇದೆ. ನೀವು ಜಸ್ಟ್ ಹಣ ಕೊಟ್ಟರೆ ಸಾಕು, ಕಿಲ್ಲರ್ ಔಷಧಿ ಕೈ ಸೇರುತ್ತೆ. ಎಷ್ಟು 2.5 ಎಷ್ಟು ಹೌದು, ಈ ಕಿಲ್ಲರ್ ಕೆಮ್ಮಿನ ಔಷಧಿ ಹಿಂದೆ ಬಿದ್ದಿರುವಂತಹ ನಿಮ್ಮ ರಿಪಬ್ಲಿಕ್ ಕನ್ನಡ ಬೆಂಗಳೂರಿನ ಆರ್ಟಿ ನಗರದ ಮೆಡಿಕಲ್ ಸ್ಟೋರ್ಗಳಲ್ಲಿ ಸಿಕ್ಕಿದೆ. ವೈದ್ಯರ ಸಲಹಾ ಚೀಟಿ ಇಲ್ಲ, ದುಡ್ಡೊಂದಿದ್ರೆ ಸಾಕು, ಕೆಮ್ಮಿನ ಸಿರಪ್ ಪೋಷಕರ ಕೈ ಸೇರುತ್ತಿದೆ. ಮೆಡಿಕಲ್ ಶಾಪ್ ಮಾಲೀಕರ ಕರಾಮತ್ತು ರಿಪಬ್ಲಿಕ್ ಕನ್ನಡದ ರಿಯಾಲಿಟಿ ಚೆಕ್ನಲ್ಲಿ ಬಟಾ ಬಯಲಾಗಿದೆ. 1 ವರ್ಷ 3 ತಿಂಗಳು ಕೆಮ್ಮು. ಎಷ್ಟು 2.5 ಎಷ್ಟು ಮಧ್ಯಪ್ರದೇಶ ಮತ್ತು ರಾಜಸ್ಥಾನದಲ್ಲಿ ಕೆಮ್ಮು ನಿವಾರಕ ಸಿರಪ್ ಬಳಕೆಯಿಂದ ಅನಾರೋಗ್ಯಕ್ಕೀಡಾಗಿ ಸಾವಿಗೀಡಾದಂತಹ ಮಕ್ಕಳ ಸಂಖ್ಯೆ 16ಕ್ಕೆ ಏರಿಕೆಯಾಗಿದೆ. ಇದರಿಂದ ಎಚ್ಚೆತ್ತಿರುವಂತಹ ಕೇಂದ್ರ ಸರ್ಕಾರ 2 ವರ್ಷದೊಳಗಿನ ಮಕ್ಕಳಿಗೆ ಶೀತ ಮತ್ತು ಕೆಮ್ಮು ಔಷಧಿಗಳನ್ನು ಶಿಫಾರಸು ಮಾಡದಂತೆ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಸೂಚನೆ ನೀಡಲಾಗಿದೆ. ಇಷ್ಟಾದರೂ ಮೆಡಿಕಲ್ ಸ್ಟೋರ್ನಲ್ಲಿ ಮಾತ್ರ ಕೆಮ್ಮಿನ ಸಿರಪ್ ನೀಡ್ತಾ ಇರುವುದು ದುರಂತವೇ ಸರಿ. ಅರವಿಂದ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಹೇಗಿದೆ ಕರ್ನಾಟಕದಲ್ಲಿ ಪರಿಸ್ಥಿತಿ ಅನ್ನೋದನ್ನ ವೀಕ್ಷಕರೇ ನಿಮ್ಮ ಮುಂದೆ ಇಟ್ಟಿದ್ದೀವಿ. ವೈದ್ಯರ ಪ್ರಿಸ್ಕ್ರಿಪ್ಷನ್ ಬೇಕಿಲ್ಲ, ಸುಮ್ಮನೆ ಯಾವುದೇ ಮೆಡಿಕಲ್ ಶಾಪಿಗೆ ಹೋದರೂ ಕೂಡ ದುಡ್ಡು ಕೊಟ್ಟರೆ ಸಾಕು, ಒಂದಷ್ಟು ಬಗೆಯ ಈ ಥರ ಕೆಮ್ಮಿನ ಸಿರಪ್ಗಳು ಸಿಗ್ತಾ ಇದ್ದಾವೆ. ಅದು ಎಷ್ಟರ ಮಟ್ಟಿಗೆ ಸೇಫ್, ಎಷ್ಟರ ಮಟ್ಟಿಗೆ ಸೇಫ್ ಅಲ್ಲ ಯಾರೂ ಹೇಳೋರಿಲ್ಲ, ಗೊತ್ತಿಲ್ಲ. ಅದು ಮಾರ್ಕೆಟಲ್ಲಿ ಇದೆ ಅಂದ ಮಾತ್ರಕ್ಕೆ ಎಲ್ಲವೂ ಸೇಫ್ ಅಂತ ಈಗ ಹೇಗೆ ನಂಬೋದು? ರಾಜಸ್ಥಾನ್ ಮಧ್ಯಪ್ರದೇಶದ ಘಟನೆಯ ನಂತರ ಈಗ ನಂಬೋದು ಹೇಗೆ ಅನ್ನೋದು ಜನಗಳ ಪ್ರಶ್ನೆ. ಎಳೆ ಮಗು, ನೆನೆ ಡಾಕ್ಟರ್ ಪ್ರೋಗ್ರಾಮ್ ನಾವು ಮಾಡಿದಾಗ ಇಬ್ಬರು ತಜ್ಞ ವೈದ್ಯರುಗಳಿದ್ದಾಗ ಅದರಲ್ಲಿ ಡಾಕ್ಟರ್ ಶಶಿಭೂಷಣ್ ಅವರು ಬಹಳ ಕ್ಲಿಯರ್ ಆಗಿ ಹೇಳ್ತಾ ಇದ್ರು, ಯಾವುದೇ ಕಾರಣಕ್ಕೂ 2 ವರ್ಷದ ಒಳಗಿನ ಮಕ್ಕಳಿಗೆ ಈ ಥರ ಸಿರಪ್ ಎಲ್ಲ ಕೊಡಬಾರ್ದು. ಕೆಮ್ಮಿಗೆ 5 ದಿನದವರೆಗೂ
ನೋಡಬೇಕು, ತಾನಾಗೆ ಹುಷಾರಾಗತ್ತೆ, ಅದು ದೇಹದ ರೋಗ ನಿರೋಧಕ ಶಕ್ತಿಯನ್ನೇ ಬಳಸ್ಕೊಂಡು ತಾನಾಗೆ ಹುಷಾರಾಗತ್ತೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ರು. ಬೇಕಾದರೂ ಒಂದು ಸ್ವಲ್ಪ ಮನೆಮದ್ದು ಮಾಡಬಹುದು, ನಾಟಿ ಮದ್ದಲ್ಲ ಮನೆಮದ್ದು ಮಾಡಬಹುದು ಅನ್ನುವಂಥದ್ದನ್ನು ಡಾಕ್ಟರ್ ಹೇಳ್ತಾ ಇದ್ರು. ಆದರೆ ನಮ್ಮಲ್ಲಿ ಹೇಗಿದೆ ಪರಿಸ್ಥಿತಿ? ಮೆಡಿಕಲ್ ಶಾಪ್ಗೆ ಹೋಗಿ 1.5 ವರ್ಷದ ಮಗುವಿಗೆ ಕೆಮ್ಮಿನ ಸಿರಪ್ ಕೊಡಿ, 1 ವರ್ಷದ ಮಗುವಿಗೆ ಕೆಮ್ಮಿನ ಸಿರಪ್ ಕೊಡಿ, 8 ತಿಂಗಳ ಮಗುವಿಗೆ ಕೆಮ್ಮಿನ ಸಿರಪ್ ಕೊಡಿ ಅಂದರೆ ದುಡ್ಡು ಕೊಟ್ಟರೆ ಸಾಕು, ಆರಾಮಾಗಿ ಕೊಟ್ಬಿಡ್ತಾರೆ. ಹಾಗಿದೆ ಪರಿಸ್ಥಿತಿ. ಅಂದರೆ ಅದನ್ನು ತಂದು ಸುರಿದು ಬಿಡ್ತಾರೆ ಪೋಷಕರು. ಪಾಪ ತಿಳುವಳಿಕೆ ಇಲ್ಲದೆ ಇರೋ ಪೋಷಕರು ಏನು ಮಾಡಬೇಕು? ಮಗು 2 ದಿನ 3 ದಿನ 4 ದಿನ ಕೆಮ್ತಾ ಇದೆ ಅಂದಾಗ, ರಾತ್ರಿ ಹೊತ್ತು ಸ್ವಲ್ಪ ಜಾಸ್ತಿ ಕೆಮ್ತಾ ಇದೆ ಅಂದಾಗ ಯಾರಿಗೆ ಆದರೂ ಆತಂಕ ಆಗುತ್ತೆ. ಸೊ ಆ ಆತಂಕದಲ್ಲಿ ಸೀದಾ ಮೆಡಿಕಲ್ ಶಾಪ್ಗೆ ಹೋಗ್ತಾರೆ, ಏನೋ ಒಂದು ಕೈಗೆ ಸಿಕ್ಕಿದ ಸಿರಪ್ ಅವ್ರು ಏನು ಕೊಡ್ತಾರೋ ಅದನ್ನು ತೊಗೊಂಬಂದು ಹುಯ್ತಾರೆ. ಹಂಗೆ ಮಾಡಬಾರ್ದು ಅನ್ನೋದನ್ನೇ ಡಾಕ್ಟರ್ಸ್ ಹೇಳ್ತಾ ಇದ್ರು. ಅಷ್ಟೇ ಅಲ್ಲ, ಇದಕ್ಕೆ ಯಾವುದೇ ಥರ ಒಂದು ರೆಗ್ಯುಲೇಷನ್ ಇಲ್ಲ. ಸೊ ಇನ್ನಷ್ಟು ಮಾಹಿತಿ ಪಡ್ಕೊಳ್ಳೋಣ, ಗ್ರೌಂಡಲ್ಲಿ ಏನು ಸಿಚುವೇಶನ್ ಇದೆ ಅಂತ. ನಮ್ಮ ಪ್ರತಿನಿಧಿಗಳು ರೆಡಿ ಇದ್ದಾರೆ ಗ್ರೌಂಡಿಂದ ಡೀಟೇಲ್ಸ್ ಕೊಡೋಕ್ಕೆ. ನಮ್ಮ ಪ್ರತಿನಿಧಿ ದೀಪ್ತಿ ತೊಳ್ಪಾಡಿ ಇದ್ದಾರೆ, ಹಾಗೆಯೇ ಧ್ರುವಕುಮಾರ್ ಇದ್ದಾರೆ, ಹಾಗೆಯೇ ಹುಬ್ಬಳ್ಳಿಯಿಂದ ಕೂಡ ಓಂ ಪ್ರಕಾಶ್ ಮುನ್ನೂರ್ ಇದ್ದಾರೆ, ಹಾಗೆಯೇ ಬೆಳಗಾವಿಯಿಂದ ಮೈಲಾರಿ ಪಟಾತ್ ಇದ್ದಾರೆ. ಆಲ್ ರೈಟ್ ದೀಪ್ತಿ, ಏನಿದೆ ಬೆಂಗಳೂರಲ್ಲಿ, ಏನಿದೆ ಸಿಚುವೇಶನ್? ಮೆಡಿಕಲ್ ಶಾಪ್ಗಳಲ್ಲಿ ಫ್ರೀಯಾಗಿ ಸಿಗ್ತಾ ಇದೆಯಾ? 8 ತಿಂಗಳು ಮಗುಗೆ ಕೆಮ್ಮಿನ ಸಿರಪ್ ಕೊಡಿ ಅಂದ್ರೂ ಕೊಡ್ತಾರೆ, 1.5 ವರ್ಷದ ಮಗು ಕೊಡಿ ಅಂದ್ರೂ ಕೊಡ್ತಾರೆ. ನಿನ್ನೆ ಡಾಕ್ಟರ್ ಹೇಳ್ತಾ ಇದ್ರು ದೀಪ್ತಿ, 2 ವರ್ಷದ ಒಳಗಿನ ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ಕೆಮ್ಮಿನ ಸಿರಪ್ ಕೊಡೋ ಅಗತ್ಯ ಇಲ್ಲ, ಕೊಡಬಾರ್ದು ಅಂತ ಹೇಳ್ತಾ ಇದ್ರು. ಆದರೆ ಗ್ರೌಂಡಲ್ಲಿ ಏನಿದೆ ಸಿಚುವೇಶನ್? ಶ್ರೀಲಕ್ಷ್ಮಿ, ಮಧ್ಯಪ್ರದೇಶ ಹಾಗೆ ರಾಜಸ್ಥಾನದಲ್ಲಿ ಕಾಫ್ ಸಿರಪ್ ಇಂದ ಸರಣಿ ಮಕ್ಕಳ ಸಾವು ಇಡೀ ದೇಶವನ್ನೇ ತಲ್ಲಣಗೊಳಿಸಿದೆ. ಕೇಂದ್ರ ಆರೋಗ್ಯ ಇಲಾಖೆ ಕೂಡ ಈ ಒಂದು ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಂಡು ಎಲ್ಲ ರಾಜ್ಯಗಳಿಗೆ ಒಂದು ರೀತಿಯ ಮಾರ್ಗಸೂಚಿಯನ್ನ, ಅಡ್ವೈಸರಿಯನ್ನ ಬಿಡುಗಡೆ ಮಾಡಿದೆ. ಯಾವುದೇ ಒಂದು ರಾಜ್ಯ ಮಕ್ಕಳ ವಿಚಾರದಲ್ಲಿ ತುಂಬಾನೇ ಜಾಗ್ರತೆಯನ್ನ ವಹಿಸಬೇಕು. ಕಾಫ್ ಸಿರಪ್ನಿಂದ ಆದಂತಹ ಘಟನೆ ಇನ್ನೆಲ್ಲೂ ಕೂಡ ಆಗಬಾರದು, ಇದರ ಬಗ್ಗೆ ಕ್ರಮವನ್ನ ವಹಿಸಬೇಕು ಅಂತ ಹೇಳಿ ಈಗಾಗಲೇ ಸೂಚನೆಯನ್ನ ಕೂಡ ಕೊಟ್ಟಿರುವಂಥದ್ದು. ಆದರೆ ಮತ್ತೊಂದು ಕಡೆ ರಾಜ್ಯ ಆರೋಗ್ಯ ಇಲಾಖೆಯಿಂದನೂ ಕೂಡ ಆರೋಗ್ಯ ಸಚಿವರು ಒಂದು ವಿಚಾರವನ್ನ ಸ್ಪಷ್ಟಪಡಿಸಿದ್ದಾರೆ. ನಮ್ಮಲ್ಲಿ ಪೋಷಕರು ಯಾವುದೇ ರೀತಿಯಾಗಿ ಆತಂಕ ಪಡುವಂತಹ ಸಂದರ್ಭ ಬೇಡ, ಯಾಕಂದ್ರೆ ಕೋಲ್ಡ್ ರಿಲೀಫ್ ಅನ್ನೋ ಒಂದು ಏನು ಕಾಫ್ ಸಿರಪ್ ಇಂದ ಇಷ್ಟೆಲ್ಲ ತೊಂದರೆ ಆಗಿದೆ, ಅದು ನಮ್ಮ ರಾಜ್ಯಕ್ಕೆ ಪೂರೈಕೆ ಆಗಿಲ್ಲ. ಯಾವುದೇ ಜಿಲ್ಲಾ, ತಾಲೂಕು ಹಾಗೆ ಎಲ್ಲ ಆಸ್ಪತ್ರೆಗಳಲ್ಲಿ, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಈ ಒಂದು ಕೋಲ್ಡ್ ಸಿರಪ್ ಪೂರೈಕೆ ಆಗಿಲ್ಲ. ಹೀಗಾಗಿ ಆತಂಕ ಪಡುವಂತಹ ಅಗತ್ಯ ಇಲ್ಲ. ಆದರೆ ಪೋಷಕರು ಎಚ್ಚರಿಕೆಯನ್ನ ವಹಿಸಬೇಕು. ಓವರ್ ದ ಕೌಂಟರ್ ಮೆಡಿಸಿನ್ಸನ್ನ ತಗೊಳ್ಳುವ ಸಂದರ್ಭದಲ್ಲಿ ತುಂಬಾನೇ ಕೇರ್ಫುಲ್ ಆಗಿರಬೇಕು. ಮಕ್ಕಳ ವಿಚಾರದಲ್ಲಿ ಒಂದು ಸ್ಟೆಪ್ ಕೇರ್ಫುಲ್ನೆಸ್ ಜಾಸ್ತಿ ಇರಬೇಕು ಅಂತಲೂ ಕೂಡ ಆರೋಗ್ಯ ಸಚಿವರು ಹೇಳಿದ್ರು. ಇನ್ನು ಆರೋಗ್ಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಹರ್ಷ ಗುಪ್ತಾ ಅವರ ನೇತೃತ್ವದಲ್ಲಿ ಇವತ್ತು ಇದೇ ವಿಚಾರವಾಗಿ ಸಭೆಯನ್ನು ಕೂಡ ಕರೆಯಲಾಗಿದೆ. ಅಂದರೆ ಯಾವ ರೀತಿ ಆಗ್ತಾ ಇದೆ ಅಂತ ಹೇಳಿದರೆ, ಮೆಡಿಕಲ್ ಶಾಪ್ಗಳಲ್ಲಿ ಯಾವುದೇ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಹೋಗಿ ನಮ್ಮ ಸಮಸ್ಯೆಯನ್ನು ಹೇಳಿದ್ರೆ, ಮಕ್ಕಳಿಗೆ ಈ ರೀತಿ ಇದೆ, ಈ ರೀತಿ ಆಗ್ತಾ ಇದೆ ಅಂತ ಸಿಂಪ್ಟಮ್ಸನ್ನ ಹೇಳಿದ್ರೆ ಅವರೇ ವೈದ್ಯರ ರೀತಿಯಲ್ಲಿ ಔಷಧಿಗಳನ್ನು ಕೊಡ್ತಾ ಇರುವಂಥದ್ದು ನಡೀತಾ ಇದೆ. ಇದಕ್ಕೆ ಕಡಿವಾಣ ಹಾಕೋದಕ್ಕೆ ಯಾರಿಂದನೂ ಕೂಡ ಆಗ್ತಾ ಇಲ್ಲ. ಹೀಗಾಗಿ ಅಟ್ಲೀಸ್ಟ್ ಇಂತಹ ದುರ್ಘಟನೆಗಳು ಸಂಭವಿಸಿದಂತಹ ಬೆನ್ನಲ್ಲಿ ಕೋಲ್ಡ್ ಕಾಫ್ ಸಿರಪ್ಗಳಿಗೆ ಯಾವ ರೀತಿಯ ನಿಯಮಗಳನ್ನು, ನಿರ್ಬಂಧಗಳನ್ನು ಹೇರ್ಬೋದು, ಏನೆಲ್ಲ ರೂಲ್ಸನ್ನು ತರ್ಬೋದು ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಇದರ ಬೆನ್ನಲ್ಲೇ ಹರ್ಷ ಗುಪ್ತಾ ಅವರು ಕೂಡ ಇವತ್ತು ಆರೋಗ್ಯ ಅಧಿಕಾರಿಗಳ ಸಭೆಯನ್ನ ಕರೆಯುವ ಮೂಲಕ ಒಂದಿಷ್ಟು ಮಾರ್ಗಸೂಚಿಗಳನ್ನ ಬಿಡುಗಡೆ ಮಾಡೋದಕ್ಕೂ ಕೂಡ ತೀರ್ಮಾನವನ್ನ ಮಾಡಿದ್ದಾರೆ. 11 ಗಂಟೆ ನಂತರ ಹರ್ಷಗುಪ್ತ ಅವರ ನೇತೃತ್ವದಲ್ಲಿ ನಡೆಯುವಂತಹ ಸಭೆಯಲ್ಲಿ ಈ ಕೋಲ್ಡ್ ಕಾಫ್ ಸಿರಪ್ ಬಗ್ಗೆ ಒಂದಿಷ್ಟು ನಿರ್ಬಂಧನೆಗಳನ್ನು ತರುವಂತಹ ಸಾಧ್ಯತೆ ಇದೆ. ಅಂದರೆ ಓವರ್ ದ ಕೌಂಟರ್ ಯಾವುದೇ ರೀತಿಯಾಗಿ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಮೆಡಿಸಿನ್ಸ್ನ ಕೊಡುವುದಕ್ಕೆ ಕಡಿವಾಣ ಹಾಕೋದು ಸೇರಿ, ಕಾಫ್ ಸಿರಪ್ಪನ್ನು ಜಿಲ್ಲಾ ಅಥವಾ ತಾಲೂಕು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕೊಂಡ್ಕೊಳ್ಬೇಕಾದ್ರೆ ಯಾವ ರೀತಿಯ ಮಾರ್ಗಸೂಚಿಗಳನ್ನು ಅನುಸರಿಸಬೇಕು ಅದರ ಬಗ್ಗೆ ಕೂಡ ಚರ್ಚೆ ಆಗುವಂತಹ ಸಾಧ್ಯತೆ ಇದೆ. ಮತ್ತೊಂದು ಕಡೆ ಕೇಂದ್ರ ಆರೋಗ್ಯ ಇಲಾಖೆಯಿಂದನೂ ಕೂಡ ಈಗಾಗಲೇ ಜಿಲ್ಲೆಗಳಿಗೆ ತಿಳುವಳಿಕೆಯನ್ನು ಕೊಟ್ಟಿರುವಂಥದ್ದು, ಸೂಚನೆಯನ್ನು ಕೊಟ್ಟಿರುವಂಥದ್ದು ತುಂಬಾನೇ ಕೇರ್ಫುಲ್ ಆಗಿರಬೇಕು ಅಂತ. ಅಷ್ಟೇ ಅಲ್ಲ, 2 ವರ್ಷದ ಮಕ್ಕಳಿಗೆ, 5 ವರ್ಷದ ಒಳಗಿರುವಂತಹ ಮಕ್ಕಳಿಗೆ ಕಾಫ್ ಸಿರಪ್ನ ಕೊಡಲೇಬಾರ್ದು, ನಿರ್ಬಂಧವನ್ನು ಹೇಳಬೇಕು ಅಂತಲೂ ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ. ಯಾವುದೇ ರೀತಿಯಾಗಿ ಕೆಮ್ಮು, ಶೀತ ಅಂತಹ ಕಂಡು ಬಂದಾಗ ಮನೆ ಮದ್ದನ್ನು ಕೊಡಬೇಕು, ಬಿಸಿನೀರು ಕುಡಿಸುವಂಥದ್ದು, ಬಿಸಿಯಾದ ಆಹಾರವನ್ನು ಕೊಡುವಂಥದ್ದು, ಈ ರೀತಿಯ ಮನೆ ಮದ್ದನ್ನು ಮಾಡಬೇಕಾಗುತ್ತೆ. ನಂತರದಲ್ಲಿ ಆಗಲಿಲ್ಲ ಅಂತ ಹೇಳಿದರೆ ಮಾತ್ರ ವೈದ್ಯರ ಸಲಹೆ ಮೇರೆಗೆ
ಮೆಡಿಸಿನ್ಸ್ನ ಕೊಡೋದಕ್ಕೆ ಪೋಷಕರು ಮುಂದಾಗಬೇಕು ಅಂತಲೂ ಕೂಡ ಸೂಚನೆಯನ್ನ, ತಿಳುವಳಿಕೆಯನ್ನ, ಅರಿವನ್ನ ಕೊಟ್ಟಿರುವಂಥದ್ದು ಶ್ರೀಲಕ್ಷ್ಮಿ. ರೈಟ್, ದಯವಿಟ್ಟು ಹಾಗೆ ಸಂಪರ್ಕದಲ್ಲಿ ದೀಪ್ತಿ. ಇನ್ನು ಧ್ರುವ ಕುಮಾರ್ ಇದ್ದಾರೆ ನಮ್ಮ ಪ್ರತಿನಿಧಿ. ಧ್ರುವ ಕುಮಾರ್, ರಿಯಾಲಿಟಿ ಚೆಕ್ನಲ್ಲಿ ಏನೆಲ್ಲ ಅಂಶಗಳು ಕಂಡು ಬಂದವು, ಏನು ಇಂಪ್ರೂವ್ಮೆಂಟ್ ಆಗಬೇಕಾಗಿದೆ? ಕಿಲ್ಲರ್ ಸಿರಪ್ನಿಂದಾಗಿ ಪೋಷಕರು ಸಾಕಷ್ಟು ಆತಂಕದಲ್ಲಿದ್ದಾರೆ. ಏನಿದೆ ಗ್ರೌಂಡ್ ರಿಯಾಲಿಟಿ, ಧ್ರುವ ಕುಮಾರ್? ಶ್ರೀಲಕ್ಷ್ಮಿ, ಮುಖ್ಯವಾಗಿ ರಿಪಬ್ಲಿಕ್ ಕನ್ನಡ ಯಾವಾಗ ಈ ಕೆಮ್ಮಿನ ಸಿರಪ್ನಿಂದಾಗಿ ಸಾವುಗಳು ಸಂಭವಿಸ್ತಾ ಇದ್ದ ವರದಿ ಆಯಿತು, ಆನಂತರ ಗ್ರೌಂಡಲ್ಲಿ ಹೇಗಿದೆ, ಬೆಂಗಳೂರಿನ ಸ್ಥಿತಿ ಹೇಗಿದೆ ಅನ್ನುವಂಥ ರಿಯಾಲಿಟಿ ಚೆಕ್ ಅನ್ನು ಮಾಡುವಂಥ ಕೆಲಸವನ್ನು ಮಾಡ್ತು. ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಅನ್ನು ಮಾಡಿದಂಥ ವೇಳೆಯಲ್ಲಿ ಗೊತ್ತಾಗಿರುವಂಥದ್ದು, ಮೆಡಿಕಲ್ನಲ್ಲಿ ಯಾವುದೇ ಪ್ರಿಸ್ಕ್ರಿಪ್ಷನ್ ಇಲ್ಲದೆ, ಯಾವುದೇ ವೈದ್ಯರ ಚೀಟಿ ಇಲ್ಲದೆ ನೇರವಾಗಿ ಏನು ಕೆಮ್ಮಿನ ಸಿರಪ್ಗಳು ಜನರಿಗೆ ಲಭ್ಯವಾಗ್ತಾ ಇದ್ದಾವೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇಷ್ಟು ಜನ ಸಾಯ್ತಾ ಇರುವಂತಹ ವರದಿಗಳು ಆಗ್ತಾ ಇದ್ರು ಕೂಡ ಅದಕ್ಕೆ ಜನರಿಗೆ ಅದರ ಬಗ್ಗೆ ಅಷ್ಟು ನಾಲೆಡ್ಜ್ ಇಲ್ಲ. ಈ ಕೆಮ್ಮಿನ ಸಿರಪ್ನಿಂದಾಗಿ ಸಾವುಗಳು ಸಂಭವಿಸ್ತಾ ಇದ್ದಾವೆ ಅನ್ನುವಂತಹ ಒಂದು ವಿಚಾರ ಕೂಡ ಸಾಕಷ್ಟು ಜನರಿಗೆ ಗೊತ್ತಿಲ್ಲ. ಅದನ್ನು ಅಷ್ಟೊಂದು ಗಂಭೀರವಾಗಿ ಪರಿಗಣಿಸಿದ ಕಾರಣ ಈ ಸಿರಪ್ ಏನಿದಾವೆ ಇದನ್ನ ಕೆಮ್ಮು ಬಂದಕ್ಕೂ ಹೋಗಿ ಮೆಡಿಕಲ್ ಅಲ್ಲಿ ತಾವೇ ಸ್ವತಃ ಪರ್ಚೇಸ್ ಅನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇನ್ನು ಮೆಡಿಕಲ್ ನವರು ಕೂಡ ಇದನ್ನ ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ ಅನ್ನುವಂಥದ್ದು ರಿಯಾಲಿಟಿ ಚೆಕ್ ನಲ್ಲಿ ಗೊತ್ತಾಗ್ತಾ ಇರುವಂಥದ್ದು. ಯಾವುದೇ ವೈದ್ಯರು ಬರೆದಿರುವಂತಹ ಚೀಟಿಗಳು ಅಗತ್ಯವಿಲ್ಲ. ಅಲ್ಲದೆ ಯಾವುದಾದ್ರೂ ಚೀಟಿಯನ್ನ ತಗೊಂಡು ಹೋಗಿ ತಗೋಬೇಕು. ಅದ್ಯಾವುದು ಇಲ್ದಿದ್ರು ಕೂಡ ಮೆಡಿಕಲ್ನ ಸಿಬ್ಬಂದಿಗಳು ಕೂಡ ಅವರಿಗೆ ಯಾವುದು ತೋಚುತ್ತೋ ಅದನ್ನ ಕೊಡ್ತಾ ಇದ್ದಾರೆ. ಇದರಿಂದಾಗಿ ಸಾಕಷ್ಟು ಅನಾಹುತಗಳು ಆಗ್ತಾ ಇದ್ದಾವೆ. ಅದಕ್ಕೆ ಪ್ರತ್ಯೇಕ ಗೈಡ್ಲೈನ್ಸ್ಗಳ ಒಂದು ಮಾರ್ಗಸೂಚಿಯನ್ನ ಹೊರಡಿಸಬೇಕು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಆರೋಗ್ಯ ಇಲಾಖೆ ಸಭೆಯನ್ನ ಮಾಡುತ್ತೆ. ಸಭೆಯನ್ನ ಮಾಡಿದಂಥ ಸಂದರ್ಭದಲ್ಲಿ ಕೂಡ ಮುಖ್ಯವಾಗಿ ಫೋಕಸ್ ಅನ್ನ ಮಾಡಬೇಕಾಗಿರುವಂಥದ್ದು ಈ ಮೆಡಿಕಲ್ಗಳ ವಿಚಾರವಾಗಿ. ಮೆಡಿಕಲ್ಗಳು ಯಾವುದೇ ವೈದ್ಯರ ಸಲಹೆ ಚೀಟಿಯನ್ನ ಪಡಿತಾ ಇಲ್ಲ, ಅವುಗಳು ಇಲ್ಲದೆ ಕೊಡ್ತಾ ಇದ್ದಾರೆ. ಅವರು ಸ್ಪಷ್ಟವಾದ ಮಾರ್ಗಸೂಚಿಯನ್ನ ಹೊರಡಿಸಿ ಇಂಥವರ ವಿರುದ್ಧ ಕಠಿಣ ಕ್ರಮವನ್ನ ಕೈಗೊಳ್ಳಬೇಕು. ಅಲ್ಲದೆ ಜನರನ್ನ ಎಜುಕೇಟ್ ಮಾಡುವಂತಹ ಕೆಲಸವನ್ನ ಕೂಡ ಮಾಡಬೇಕು. ಅಂದ್ರೆ ಜಾಗೃತಿ ಮೂಡಿಸಬೇಕು. ಕೆಮ್ಮಾದಂತ ಸಂದರ್ಭದಲ್ಲಿ ಪೋಷಕರು ಯಾವ ತರಹದ ಮುನ್ನೆಚ್ಚರಿಕೆಯನ್ನ ತೆಗೆದುಕೊಳ್ಬೇಕು, ಯಾವ ತರಹದ ಸಿರಪ್ ಅನ್ನ ಮಕ್ಕಳಿಗೆ ಕೊಡಬೇಕು, ಎಷ್ಟು ವಯಸ್ಸಿನ ಮಕ್ಕಳಿಗೆ ಸಿರಪ್ ಅನ್ನ ಕೊಡಬೇಕು, ಇವೆಲ್ಲವೂ ಕೂಡ ಜನರು ಕೂಡ ಎಜುಕೇಟೆಡ್ ಮಾಡುವಂತ ಕೆಲಸವನ್ನ ಮಾಡಬೇಕು. ಇನ್ನು ಈ ಕೆಲವೊಂದಿಷ್ಟು ಕ್ಲಿನಿಕ್ಗಳು, ಖಾಸಗಿ ಕ್ಲಿನಿಕ್ಗಳು ಕೂಡ ಕೆಮ್ಮಂತ ಹೋದ್ರೆ ಬೇರೆ ಮಾತ್ರೆಯಿಂದ ಅಥವಾ ಇನ್ಹೇಲರ್ ಇಂದ ಆ ಒಂದು ಕೆಮ್ಮು ಕಮ್ಮಿ ಆದ್ರೂ ಕೂಡ ಸಿರಪ್ಗಳನ್ನ ಏಕಾಏಕಿಯಾಗಿ ಬರೆದು ಕೊಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇವೆಲ್ಲ ಅಂಶವನ್ನ ಗಮನದಲ್ಲಿಟ್ಟುಕೊಂಡು ಇವತ್ತು ಸರ್ಕಾರ, ಆರೋಗ್ಯ ಇಲಾಖೆ ನಡೆಸ್ತಾ ಇರುವಂತಹ ಸಭೆಯಲ್ಲಿ ಇವೆಲ್ಲವನ್ನ ಕೂಡ ಗಮನಿಸಿಕೊಂಡು ಒಂದು ಸೂಕ್ತವಾದ ಮಾರ್ಗಸೂಚಿಯನ್ನ ಹೊರಡಿಸುವಂತ ಕೆಲಸ ಆಗಬೇಕು. ಒಂದ್ ವೇಳೆ ಇದು ಮುಂದುವರೆದ್ರೆ ಕಂದಮ್ಮಗಳ ಜೀವಕ್ಕೆ ಹಾನಿ ಆಗೋದಂತೂ ನಿಜಕ್ಕೂ ಕೂಡ ಸಾಧ್ಯತೆಗಳು ಸಾಕಷ್ಟು ಇರ್ತವೆ. ಈಗಾಗಲೇ ಸಾಕಷ್ಟು ಸಾವಿನ ಸಂಖ್ಯೆಗಳು ವರದಿ ಆದ್ರೂ ಕೂಡ ಸರ್ಕಾರ ಎಚ್ಚೆತ್ತುಕೊಂಡು, ಆರೋಗ್ಯ ಇಲಾಖೆ ಎಚ್ಚೆತ್ತುಕೊಂಡು ಇಲ್ಲಿರುವಂತಹ ಒಂದು ಮೆಡಿಕಲ್ ಶಾಪ್ಗಳಿಗೆ ಸೂಕ್ತವಾದ ಮಾರ್ಗಸೂಚಿ. ರಾಜ್ಯದಲ್ಲೂ ಕೂಡ ಕಳಪೆ ಕೆಮ್ಮಿನ ಔಷಧ ಮಾರಾಟವಾಗ್ತಿದೆಯಾ? ರಾಜ್ಯದಲ್ಲೂ 2 ಕೆಮ್ಮಿನ ಸಿರಪ್ ಸ್ವಲ್ಪ ಕಳಪೆ ಆಗಿರುವಂತಹ ಅನುಮಾನ ವ್ಯಕ್ತವಾಗಿದೆ. ಆಗಸ್ಟ್ನಲ್ಲೇ ಔಷಧ ಗುಣಮಟ್ಟ ಸಂಸ್ಥೆಯಿಂದ ವರದಿ ಕೊಟ್ಟಿದ್ದಾರೆ. ಕೇಂದ್ರ ಔಷಧ ಗುಣಮಟ್ಟ ನಿಯಂತ್ರಣ ಸಂಸ್ಥೆ ಈ ವರದಿಯನ್ನು ಕೊಟ್ಟಿದೆ. ಸೊ ಏನಿದೆ ಪರಿಸ್ಥಿತಿ? ರೈಟ್, ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ರಾಜ್ಯದಲ್ಲಿ ಬೇರೆ ಬೇರೆ ಕಡೆ ಏನಿದೆ ಪರಿಸ್ಥಿತಿ ಅನ್ನೋದನ್ನ ತಿಳ್ಕೊಳ್ಳೋಣ. ಹುಬ್ಬಳ್ಳಿಯಿಂದ ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ಮುನ್ನೂರ್, ಹಾಗೆಯೇ ಬೆಳಗಾವಿಯಿಂದ ನಮ್ಮ ಪ್ರತಿನಿಧಿ ಮೈಲಾರಿ ಪಟಾತ್, ಇಬ್ಬರು ಕೂಡ ಲೈವ್ ಕನೆಕ್ಟ್ ಇದ್ದಾರೆ. ಫಸ್ಟ್ ಬೆಳಗಾವಿಗೆ ಹೋಗೋಣ. ಮೈಲಾರಿ, ಅಲ್ಲಿ ಜನ ಏನು ಹೇಳ್ತಿದ್ದಾರೆ? ಅಲ್ಲಿ ಕೆಮ್ಮಿನ ಸಿರಪ್ಗಳು ಮೆಡಿಕಲ್ ಶಾಪಲ್ಲಿ ಎಲ್ಲೆಂದರಲ್ಲಿ ಜ್ಯೂಸ್ ಥರ ಲಭ್ಯ ಆಗ್ತಾ ಇದೆಯಾ? ಏನಿದೆ ಪರಿಸ್ಥಿತಿ ಬೆಳಗಾವಿನಲ್ಲಿ? ಖಂಡಿತ ಶ್ರೀಲಕ್ಷ್ಮಿ, ಏನು ಹಣ ಕೊಟ್ಟರೆ ಇಲ್ಲಿ ಏನು ಬೇಕಾದರೂ ಸಿಗುತ್ತೆ ಅನ್ನೋದಕ್ಕೆ ಬೆಳಗಾವಿ ಕೂಡ ಇಲ್ಲಿ ಉದಾಹರಣೆ ಆಗ್ತಿರುವಂಥದ್ದು. ಬಹುತೇಕ ನಾವು ಒಂದು 3-4 ಅಂಗಡಿಗಳಲ್ಲಿ ರಿಯಾಲಿಟಿ ಚೆಕ್ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿ ಮಾತ್ರೆಗಳನ್ನು ಹಣ ಕೊಟ್ಟರೆ ಯಾವುದೇ ರೀತಿಯಾದಂಥ ವೈದ್ಯರ ಚೀಟಿಯನ್ನು ಕೊಡದೇ ಇದ್ದರೂ ಕೂಡ ಅಲ್ಲಿ ಏನು ಮಾತ್ರೆಗಳನ್ನು ಕೊಡುವಂಥ ಕೆಲಸ ಆಗ್ತಿರುವಂಥದ್ದು. ಜೊತೆಗೆ ಮಕ್ಕಳಿಗೆ ಏನು ಸಿರಪ್ಪನ್ನು ಕೂಡ ಕೇಳಿದ್ವಿ, ಆದರೆ ಸಿರಪ್ ಇಲ್ಲ ಅನ್ನೋ ಒಂದು ಮಾತನ್ನು ಕೂಡ ಹೇಳಿರುವಂಥದ್ದು. ಈ ಎಲ್ಲ ವಿಚಾರಗಳ ಬಗ್ಗೆ ಇಲ್ಲಿ ಸ್ಥಳೀಯ ನಿವಾಸಿಗಳು ಏನು ಹೇಳ್ತಾರೆ, ರಿಪಬ್ಲಿಕ್ ಕನ್ನಡದ ಅಭಿಯಾನದ ಬಗ್ಗೆ ಏನು ಹೇಳ್ತಾರೆ ಅನ್ನೋದರ ಬಗ್ಗೆ ನಾನು ಸ್ಥಳೀಯರನ್ನ ನೇರವಾಗಿ ಮಾತಾಡ್ತೀನಿ. ಸರ್, ರಿಪಬ್ಲಿಕ್ ಕನ್ನಡ ಇವತ್ತೊಂದು ಅಭಿಯಾನ ಮಾಡ್ತಿದೆ. ಏನು ಕಿಲ್ಲರ್ ಸಿರಪ್ ಇದೆ, ಮಕ್ಕಳಿಗೇನು ಕೆಮ್ಮಿನ ಎಣ್ಣೆ ಕೊಡ್ತೇವೆ, ಅದು ಯಾರು ಬೇಕಾದರೂ ಕೊಡ್ತಿದ್ದಾರೆ ಮೆಡಿಕಲ್ ಶಾಪ್ಗಳಲ್ಲಿ, ಆ ರೀತಿ ಆಗ್ತಿದೆ. ಸರ್, ಮೊದಲೇದಾಗಿ ರಿಪಬ್ಲಿಕ್ ಕನ್ನಡ ನ್ಯೂಸ್ ಚಾನೆಲ್ ಅವ್ರಿಗೆ ಹೃದಯಪೂರ್ವಕ ಧನ್ಯವಾದನ ಹೇಳ್ತೀವಿ ಸರ್. ನಿಮ್ಮ ಈ ಅಭಿಯಾನ ನೋಡಿ ನಮಗೆ ಭಾಳ ಖುಷಿ ಆಯಿತು. ಜೊತೆಗೆ ಎಲ್ಲ ಸಾರ್ವಜನಿಕರ ಜಾಗೃತಿ ಮೂಡಿಸುವಂಥ ಕೆಲಸನೂ ನೀವು ಮಾಡಾಕತ್ತಿದ್ದೀರಿ. ಈಗ ಚೀಟಿ ಇಲ್ದನೂ ಮೆಡಿಕಲ್ಗಳಿಗೆ ನಾವು ಹೋದ್ರೆ ಗುಳಿಗೆ ಔಷಧ ಕೊಡ್ತಾರೆ ರೀ, ಅದನ್ನು ಮೊದಲು ನಿಂದಿರಬೇಕು.
ಅದ್ರ ಜೊತೆಗೆ ಮತ್ತೇನಾಗಬೇಕಂತಂದ್ರೆ ಸರ್ ಅದ್ರ ಡೋಸ್ ಹೆಚ್ಚು ಕಮ್ಮಿ ಇರ್ತೈತೆ ಸರ್. ಆ ಮೆಡಿಕಲ್ದಾಗ ಡೈರೆಕ್ಟ್ ತೊಗೊಳೋದ್ರಿಂದ ಡೋಸ್ ಹೆಚ್ಚು ಕಮ್ಮಿ ಇರ್ತೈತೆ. ಅದು ನಾವು ಡಾಕ್ಟರ್ ಸಲಹೆದಿಂದ ತೊಗೊಂಡಿದ್ದು ಪೇರೆಂಟ್ಸ್ಗಳಿಗೆ ಒಳ್ಳೇದಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ರೊಕ್ಕ ಇಲ್ಲ ಅನ್ನೋ ಕಾರಣಕ್ಕೆ ಬಡವರು ಚೀಟಿಗೆ ಹೋದರೆ ವೈದ್ಯರಿಗೆ ರೊಕ್ಕ ಕೊಡಬೇಕಾಗತ್ತೆ ಅಂದರೆ ನೇರವಾಗಿ ಮೆಡಿಕಲ್ ಶಾಪಿಗೆ ಹೋಗ್ತಾರೆ. ಅಂಥವ್ರಿಗೆ ಸರ್ ಅದು ನಮಗೀಗ ಅನಿವಾರ್ಯ ಆಗಿದೆ ಸರ್. ಅದು ಡಾಕ್ಟ್ರಿಗೂ ಫೀಸ್ ಜಾಸ್ತಿ ಆಗಿದೆ ಸರ್. ಅದಕ್ಕೆ ಕೆಲವೊಂದು ಬಡ ಜನರು ಏನು ಮಾಡಿಬಿಡ್ತಾರೋ ಹೇಳಲ್ದ ಡೈರೆಕ್ಟ್ ಹೋಗಿ ಮೆಡಿಕಲ್ದಾಗ ತೊಗೋತಾರೆ. ಮೆಡಿಕಲ್ದವರು ಚೀಟಿ ಇಲ್ದನ ಕೊಡ್ತಿರ್ತಾರೆ ಸರ್. ಅದು ಡೋಸ್ ಹೆಚ್ಚಾಗಿರ್ತೈತಿ ಕಮ್ಮಿ ಇರ್ತೈತಿ ಅದು ಗೊತ್ತಿಲ್ಲ. ಒಟ್ಟು ಕೆಮ್ಮು ಬಂದೈತಿ ಜ್ವರ ಬಂದೈತಿ ಅಂದ ಬಳಕ ಇದು ಹಾಕಿರ ಇದು ಯಾವಾಗಾರ ನೋಡಿರ್ತಾರೋ ಅದನ್ನು ಹಾಕಿರ ಸರಿ ಆಗ್ತೈತೆ ಅಂತ ಹೇಳಿ 16 ಮಕ್ಕಳು ಸತ್ತಿದ್ದಾರೆ. ಹೌದು ಸರ್. ದುಃಖ ನಾನು ಪೇರೆಂಟ್ಸ್ ಆಗಿ ನನಗೂ ಸರ್ ದುಃಖ ಇದೆ ಸರ್. ಈಗ ಕೆಲವೊಂದು ಟೈಮಿಗೆ ನಮ್ಮ ಹತ್ರನೂ ದುಡ್ಡು ಇರಲ್ಲ, ನಾವು ಬಂದಿರ್ತೀವಿ ಏನೋ ಒಂದು ಆಗಿರ್ತೈತೆ ಸರ್. ಅದ್ರ ಸಲುವಾಗಿ ಭಾಳ ಕಷ್ಟ ಆಗ್ತೈತೆ ಸರ್ ಇಂಥ ವಿಷಯಗಳನ್ನ ನೋಡ್ಕೊಳ್ಳಿ. ತಾವೇನು ಹೇಳ್ತೀರಿ ಸರ್? ನಾನು ಏನು ಹೇಳಿಕ್ಕೆ ಬಯಸೇನೆಂದರೆ ಬೀಮ್ಸಲ್ಲಿ ಈ ಮಕ್ಕಳ ಸಲುವಾಗಿ ಒಂದು ಹಾಸ್ಪಿಟಲಲ್ಲಿ ಒಂದು ಇದು ಯೋಜನೆ ರೆಡಿ ಮಾಡಬೇಕಂತ ನಾನು ಕೇಳ್ಕೊತಾ ಇದ್ದೇನೆ. ಯಾಕಂದರೆ ಈಗ ಯಾರ ಹತ್ರನೂ ದುಡ್ಡು ಇರಲ್ಲ. ಒಬ್ಬ ಬಡ ಜನ ಆದರೆ ಹೀಗೆ ಆಗಿದೆ. ವೈದ್ಯರ ಚೀಟಿನ ಕೊಡಲ್ಲ ಅಂಥ ಮೆಡಿಕಲ್ ಶಾಪ್ ಮಾಲೀಕರಿಗೆ ಏನು ಸಜೆಷನ್ ಮಾಡ್ತಾರೆ? ಈಗ ಸಜೆಷನ್ ಅಂದರೆ ಅವ್ರಿಗೆ ಕ್ರಮ ತಗೋಬೇಕು ಸರ್. ಇದು ಯಾರಂದರೆ ನಮ್ಮ ಏನು ಮೇನ್ ಮುಖ್ಯ ಇದ್ದಾರಲ್ಲ ಅವರು ಕ್ರಮ ತಗೋಬೇಕಾಗುತ್ತೆ. ಅದು ಯಾಕಂದರೆ ಅದು ಇವರು ಹೀಗೆ ಕೊಟ್ಟರೆ ಮುಂದೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಈಗ 16 ಜನ ಹುಡುಗರು ಸತ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಈ ಮುಂದೆ ಇನ್ನೂ ಹೆಚ್ಚು ಈ ರೀತಿ ಕ್ರಮ ಆಗ್ಬೋದು ಸರ್. ಅದಕ್ಕೆ ಈ ಹಾಸ್ಪಿಟಲ್ ಇದು ಮೆಡಿಕಲ್ದವರಿಗೆ ಕ್ರಮವನ್ನು ತಗೋಬೇಕಂತ ನಾವು ಜರಿಸ್ತಾ ಇದ್ದೇವೆ ಸರ್. ಇದಿಷ್ಟು ಬೆಳಗಾವಿಯ ಸ್ಥಳೀಯ ನಿವಾಸಿಗಳು ಹೇಳ್ತಿರುವಂಥದ್ದು. ಶ್ರೀಲಕ್ಷ್ಮಿ, ಪ್ರಮುಖವಾಗಿ ಇಲ್ಲಿ ಬಹುತೇಕ ಗ್ರಾಮೀಣ ಪ್ರದೇಶದ ಜನರಿರ್ಬೋದು ಅಥವಾ ಬಡವರು ಏನು ವೈದ್ಯರ ಚೀಟಿ ಇಲ್ಲದೆ ನೇರವಾಗಿ ಏನು ಮೆಡಿಕಲ್ ಶಾಪ್ಗಳಿಗೆ ಹೋಗಿ ಔಷಧಿಗಳನ್ನು ತಗೋ ಕೆಲಸವನ್ನು ಮಾಡ್ತಾರೆ. ಅದನ್ನು ನಿಲ್ಲಿಸಬೇಕು ಮತ್ತು ಏನು ಈ ರೀತಿಯಾಗಿ ಅನಧಿಕೃತವಾಗಿ ಔಷಧಿಗಳನ್ನು ಅಥವಾ ಕೆಮ್ಮಿನ ಸಿರಪ್ಪನ್ನು ಕೊಡ್ತಾರೆ ಅವರ ವಿರುದ್ಧ ಕ್ರಮ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಹೇಳ್ತಿರುವಂಥದ್ದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಮೈಲಾರಿ ಡೀಟೇಲ್ಸ್ಗಾಗಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಈಗಾಗಲೇ ಮಕ್ಕಳ ಜೀವಕ್ಕೆ ಕುತ್ತು ತಂದಿದೆ ಈ ಕಾಫ್ ಸಿರಪ್. ಅದರ ಜೊತೆಯಲ್ಲಿ 16 ಮಕ್ಕಳು ಬಲಿಯಾಗಿರೋದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರವೂ ಕೂಡ ಸಾಕಷ್ಟು ಕಾಳಜಿಯನ್ನು ವಹಿಸ್ತಾ ಇದೆ. ಜೊತೆಯಲ್ಲಿ ಕೇಂದ್ರ ಈಗಾಗಲೇ ಸೂಚನೆಯನ್ನು ಕೂಡ ಕೊಟ್ಟಿರೋದ್ರಿಂದ ಈ ಕಾಫ್ ಸಿರಪ್ ಆಗಿರ್ಬೋದು ಅಥವಾ ಕಾಫ್ ಸಿರಪ್ ತಗೊಳ್ಳೋದಕ್ಕೆ ಮೊದಲಾಗಿರ್ಬೋದು ಒಂದಷ್ಟು ಮಾರ್ಗಸೂಚಿಗಳನ್ನು ಅನುಸರಿಸಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಈಗಾಗಲೇ ಸೂಚನೆಗಳನ್ನು ಕೊಡುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಇವತ್ತು ಒಂದು ಮೀಟಿಂಗ್ ಕೂಡ ಕರೆದಿದ್ದಾರೆ. ರಾಜ್ಯದ ಮಟ್ಟಿಗೆ ಹೇಳೋದಾದರೆ ಆ ಮೀಟಿಂಗ್ ನಂತರದಲ್ಲಿ ಯಾವೆಲ್ಲ ಮಾರ್ಗಸೂಚಿಗಳು ಬರುತ್ತೆ ಅನ್ನುವಂಥ ಪ್ರಶ್ನೆ. ಅದರ ಜೊತೆಗೆ ಈಗಾಗಲೇ ಈ ಕಾಫ್ ಸಿರಪ್ ಏನು ಜೀವಕ್ಕೆ ಕುತ್ತನ್ನು ತಂದಿದೆ ಅದರ ಬಗ್ಗೆಯೂ ಕೂಡ ತನಿಖೆ ನಡೆಸೋದಕ್ಕೂ ಕೂಡ ಸೂಚನೆಯನ್ನು ನೀಡಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಪ್ರಕಾಶ್, ಅನೇಕ ಕಡೆಗಳಲ್ಲಿ ಕಾಫ್ ಸಿರಪ್ಗೆ ಸಂಬಂಧಪಟ್ಟಂತೆ ಈಗ ಒಂದು ರೀತಿಯಲ್ಲಿ ಅಭಿಯಾನದ ರೀತಿಯಲ್ಲಿ ಆರಂಭ ಆಗ್ತಾ ಇದೆ. ಯಾಕಂದರೆ ಅನೇಕ ಕಾಫ್ ಸಿರಪ್ಗಳು ಮಾರ್ಕೆಟಲ್ಲಿ ಲಭ್ಯ ಇದೆ. ಜನರಿಗೆ ಅದರ ಬಗ್ಗೆ ಐಡಿಯಾ ಇಲ್ಲ. ಎಲ್ಲರೂ ಕೂಡ ಹುಷಾರಿಲ್ಲದೆ ಇರುವಂಥ ಸಂದರ್ಭದಲ್ಲಿ ತೊಗೊಂಡು ಕುಡಿತಾರೆ. ಈಗ ಅದೇ ಕುತ್ತಾಗಿರೋದು. ಅಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ? ಈಸಿಲಿ ಅವೈಲೇಬಲ್ ಇದೆಯಾ? ಸಿಗ್ತಾ ಇದೆಯಾ? ಹೇಗೆ? ಎಸ್ ಅಶ್ವಿನಿ, ಖಂಡಿತವಾಗಿ ಏನಂದರೆ ಮಧ್ಯಪ್ರದೇಶ ಮತ್ತು ರಾಜಸ್ಥಾನಗಳಲ್ಲಿ ಈ ಕಿಲ್ಲರ್ ಕಾಫ್ ಸಿರಪ್ನಿಂದಾಗಿ 16 ಮಕ್ಕಳ ಒಂದು ದುರಂತ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡೀ ದೇಶದಾದ್ಯಂತ ಸಾಕಷ್ಟು ಆತಂಕ ಮನೆ ಮಾಡಿರ್ತಕ್ಕಂಥದ್ದು. ಇದೇ ರೀತಿ ಹುಬ್ಬಳ್ಳಿ ಧಾರವಾಡದಲ್ಲೂ ಕೂಡ ಬಹುತೇಕ ಮೆಡಿಕಲ್ ಶಾಪ್ಗಳಲ್ಲಿ ಈ ಕಾಫ್ ಸಿರಪ್ಗಳನ್ನು ಅಂದರೆ ದುಡ್ಡು ಕೊಟ್ಟರೆ ಸಾಕು, ಯಾವುದೇ ಡಾಕ್ಟ್ರುಗಳ ಚೀಟಿ ಬೇಡ, ದುಡ್ಡು ಕೊಟ್ಟರೆ ಸಾಕು ಕಾಫ್ ಸಿರಪ್ಗಳನ್ನು ಕೊಡುವಂಥ ಒಂದು ಸನ್ನಿವೇಶಗಳು ಕೂಡ ಇಲ್ಲಿ ನಡೀತಾ ಇರ್ತಕ್ಕಂಥದ್ದು. ಇನ್ನು ಈ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡ ನಡೆಸ್ತಾ ಇರ್ತಕ್ಕಂಥ ಅಭಿಯಾನದ ಬಗ್ಗೆ ಮಹಿಳೆಯರು ಏನು ಹೇಳ್ತಾರೆ, ಅದರಲ್ಲೂ ತಾಯಂದಿರು ನನ್ನ ಜೊತೆಗಿದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಮೇಡಮ್, ಈಗ ಕಾಫ್ ಸಿರಪ್ ಸಂಬಂಧಪಟ್ಟಂತೆ 16 ಮಕ್ಕಳು ಸಾವನ್ನಪ್ಪಿದ್ದಾರೆ. ಇಡೀ ದೇಶದಾದ್ಯಂತ ಸಾಕಷ್ಟು ಒಂದು ಆತಂಕ ಸೃಷ್ಟಿಯಾಗಿದೆ. ಏನು ಹೇಳೋಕ್ಕೆ ಇಷ್ಟಪಡ್ತೀನಿ? ಇದೊಂದು ತುಂಬ ಬೇಜಾರುವಂಥ ಸಂಗತಿ. ತುಂಬ ಬೇಜಾರು ಯಾಕೆ ಅಂದರೆ 2 ಕಡೆಯಿಂದ ನೆಗ್ಲಿಜೆನ್ಸಿ ಇದೆ. ಒಂದು ಸರ್ಕಾರದಿಂದ, ಹೋಮ್ ಮಿನಿಸ್ಟ್ರಿ, ಅಂದ್ ಎರಡನೇದು ಪೇರೆಂಟ್ಸ್ ಕಡೆಯಿಂದ. ಸೊ ಇವಾಗ ಏನಾಗುತ್ತೆ ಅಂದರೆ ಯಾವ ಮೆಡಿಕಲ್ ಶಾಪ್ಗೆ ಹೋದರೂ ಕೂಡ ಪ್ರಿಸ್ಕ್ರಿಪ್ಷನ್ ಇಲ್ಲದೆ, ಇಲ್ಲ ನನ್ನ ಮಗುಗೆ ನೆಗಡಿ ಆಗಿದೆ, ನನ್ನ ಮಗುಗೆ ಕೆಮ್ಮಾಗಿದೆ ಅಂತ ಹೇಳಿದ ತಕ್ಷಣ ಸಾಕು, ಅವ್ರಿಗೆ ಇಷ್ಟ ಇರೋ ಅಂಥ ಮೆಡಿಸನ್ನ ಕೊಟ್ಟು ಕಳಿಸ್ಬಿಡ್ತಾರೆ. ಅಥವಾ
ಯಾವುದೋ ಪೇರೆಂಟ್ಸಿಗೆ ಒಂದು ಪ್ರಿಸ್ಕ್ರಿಪ್ಷನ್ ಕೊಟ್ಟರೆ ಅದು ಲಿಮಿಟೆಡ್ ಪೀರಿಯಡ್ ಅಂತ ಒಂದು ಇರುತ್ತೆ. ಆ ಪೀರಿಯಡ್ ಒಳಗಡೆನೆ ಆ ಮೆಡಿಸಿನ್ ತೊಗೋಬೇಕು. ಯಾಕಂದರೆ ಆ ಡಾಕ್ಟ್ರ್ ಕನ್ಸಲ್ಟ್ ಮಾಡಿರ್ತಾರೆ ಅಂದಾಗ ಯಾವ ಕಂಡೀಷನಲ್ಲಿ ಮಕ್ಕಳಿರ್ತಾರೆ ಅಂತ ನೋಡ್ಕೊಂಡಿರ್ತಾರೆ ಅವರು. ಆ ಪ್ರಕಾರ ಯಾವ ಕಂಟೆಂಟ್ ಇರೋ ಮೆಡಿಸನ್ನ ಮಕ್ಳಿಗೆ ಕೊಡ್ತಾರೆ ಏಜ್ ಪ್ರಕಾರ. ಇವಾಗ ನೀವು ಅಣ್ಣನಿಗೆ ತೊಗೊಂಡ್ರಿ, ತಮ್ಮನಿಗೆ ಅದೇ ಮೆಡಿಸಿನ್ ಕೊಟ್ರಿ ಅನ್ನೋದು ತುಂಬ ರಾಂಗ್ ವಿಷಯ ಅದು. ಇವಾಗ ಈ ಮೆಡಿಸಿನ್ ಕಾಫ್ ಸಿರಪಲ್ಲಿ 2 ಕಂಟೆಂಟ್ ಕಂಡು ಬಂದಿದೆ ಅಂತೆ ನಮ್ಮ ಪ್ರಕಾರ, ನಾನು ತಿಳ್ಕೊಂಡಿರೋ ಪ್ರಕಾರ. ಡೈಥಲಿನ್ ಆ್ಯಂಡ್ ಎಥಲಿನ್ ಗ್ಲೈಕೋಲ್ ಅಂತ ಹೇಳಿ ಅದು ಕೆಮಿಕಲ್ ಸಬ್ಸ್ಟೆನ್ಸ್ ಎದ್ರಲ್ಲಿ ಹಾಕ್ತಾರೆ. ಈಗ ಇಂಜಿನ್ ಆಯಿಲ್ ಮತ್ತು ಪೇಂಟ್ ಎಲ್ಲ ಹಾಕುವಂಥ ಕೆಮಿಕಲ್ ಸಬ್ಸ್ಟೆನ್ಸು ಮೆಡಿಸನಲ್ಲಿ ಹಾಕ್ತಾರೆ ಅಂದರೆ ಎಷ್ಟು ಡೇಂಜರಸ್ಸು, ಎಷ್ಟು ಹೆದರಿಕೆ ಬರುತ್ತೆ. ಯಾವ ಥರ ಹ್ಯೂಮನ್ ಬಾಡಿನ ಅದನ್ನು ಕಂಟ್ರೋಲ್ ಮಾಡ್ಕೊಳ್ಳುತ್ತೆ. ಇವಾಗ ಸಣ್ಣ ಮಕ್ಕಳಿಗೆ ವಾಮಿಟಿಂಗ್ ಬಂದು ಪ್ರಮುಖವಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಅಂದರೆ ರಾಜ್ಯದ ಜನರಿಗೆ ಈ ಬಗ್ಗೆ ಅರಿವು ಇರೋದಿಲ್ಲ. ಅಂದರೆ ಮೆಡಿಕಲ್ ಶಾಪ್ಗಳಲ್ಲಿ ಈಗೂ ಕೂಡ ಇದ್ರ ಬಗ್ಗೆ ಎಚ್ಚೆತ್ಕೊಳ್ತಾ ಇಲ್ಲ. ಬಂದಂಥವ್ರಿಗೆ ಸಿರಪ್ಗಳನ್ನ ಕೊಡುವಂಥ ಕೆಲಸಗಳಾಗ್ತಾ ಇದ್ದಾವೆ. ಈ ಸಂಬಂಧಪಟ್ಟಂಗೆ ರಿಪಬ್ಲಿಕ್ ಕನ್ನಡ ಒಂದು ಬಹುದೊಡ್ಡ ಅಭಿಯಾನವನ್ನು ಮಾಡ್ತಾ ಇದೆ. ಏನು ಹೇಳಿ ಕಷ್ಟಪಡ್ತೀರ ರಾಜ್ಯ ಸರ್ಕಾರ? ಆ್ಯಕ್ಚುಲಿ ಒಂದು ಒಳ್ಳೆ ಕೆಲಸನ ನೀವು ರಿಪಬ್ಲಿಕ್ ಟಿ ವಿಯವ್ರು ಮಾಡ್ತಿದ್ದೀರಾ. ಯಾಕಂದರೆ ಒಂದು ಅವೇರ್ನೆಸ್ ಬರಬೇಕು ಇವಾಗ ಜನರಿಗೆ. ಯಾವುದೋ ಯಾರಿಗೂ ಮೆಡಿಸನ್ ಕೊಡುವಂಥದ್ದು ಸ್ಟ್ರಿಕ್ಟ್ನೆಸ್ ಇರಬೇಕು. ಇವಾಗ ಮೆಡಿಸನ್ನು ನೀವು ಮೆಡಿಕಲ್ ಶಾಪ್ ಕೊಡೋರು ಕೊಟ್ಟಿಲ್ಲ ಅಂದರೆ ಅವ್ರು ತಗೊಳ್ಳಲ್ಲ. ಥ್ಯಾಂಕ್ ಯು ಡೀಟೇಲ್ಸ್ಗೆ. ರಾಜ್ಯದಲ್ಲೂ ಕೂಡ ಈಗ ಕಳಪೆ ಕೆಮ್ಮಿನ ಔಷಧ ಏನಾದರೂ ಮಾರಾಟ ಆಗ್ತಾ ಇದೆಯಾ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಕಾಡ್ತಾ ಇರೋದು. ಯಾಕಂದರೆ ರಾಜ್ಯದಲ್ಲೂ ಕೂಡ ಈ ಭೀತಿ ಇದೆ, ರಾಜ್ಯದಲ್ಲೂ ಕೂಡ ಈ ಆತಂಕ ಇದೆ. ರಾಜ್ಯದಲ್ಲೂ ಕೂಡ 2 ಕೆಮ್ಮಿನ ಸಿರಪ್ ಕಳಪೆ ಆಗಿದೆ ಅನ್ನುವಂಥ ಅನುಮಾನ ಈಗ ವ್ಯಕ್ತವಾಗ್ತಾ ಇರೋದು. ಆಗಸ್ಟ್ನಲ್ಲಿ ಈ ಔಷಧ ಗುಣಮಟ್ಟ ಸಂಸ್ಥೆಯಿಂದ ವರದಿಯನ್ನು ನೀಡಲಾಗಿದೆ. ರಾಜ್ಯದಲ್ಲೂ ಕೂಡ ಓಲ್ಡ್ರಿಫ್ ಅಲ್ಲದೆ ಇರ್ಬೋದು ಅಥವಾ ಬೇರೆ ಕಳಪೆ ಗುಣಮಟ್ಟದ ಔಷಧಿಗಳು ಹಾಗಾದರೆ ಇದೆಯಾ, ಸಿರಪ್ಗಳಿದೆಯಾ ಅನ್ನುವಂಥ ಪ್ರಶ್ನೆ ಈ ಸಂದರ್ಭದಲ್ಲಿ ಹೇಳ್ತಾ ಇದೆ. ಆಗಸ್ಟ್ನಲ್ಲಿ ಈ ಔಷಧ ಗುಣಮಟ್ಟ ಸಂಸ್ಥೆಯಿಂದ ವರದಿಯನ್ನು ಕೂಡ ನೀಡಲಾಗಿದೆ. ಕೇಂದ್ರ ಔಷಧ ಗುಣಮಟ್ಟ ನಿಯಂತ್ರಣ ಸಂಸ್ಥೆಯಿಂದ ವರದಿ 2 ಕೆಮ್ಮಿನ ಔಷಧಗಳ ಬಗ್ಗೆ ವರದಿಯನ್ನು ಕೊಟ್ಟಿದ್ದಾರೆ. ಆದರೆ ವರದಿ ಬಗ್ಗೆ ಆರೋಗ್ಯ ಇಲಾಖೆಗೆ ಮಾಹಿತಿನೇ ಇಲ್ವಂತೆ. ಆರೋಗ್ಯ ಇಲಾಖೆಗೆ ಮಾಹಿತಿ ಇಲ್ಲ. ಕೋಲ್ಡ್ರಿಫ್ ಸಿರಪ್ ರಾಜ್ಯಕ್ಕೆ ಪೂರೈಕೆ ಆಗಿಲ್ಲ ಸರಿ, ಆ ಬ್ಯಾಚ್ ಪೂರೈಕೆ ಆಗಿಲ್ಲ ಸರಿ, ಆದರೆ ಉಳಿದಂಥ ಔಷಧಗಳ ಗುಣಮಟ್ಟ ಹಾಗಾದರೆ ಹೇಗಿದೆ ಅನ್ನುವಂಥ ಪ್ರಶ್ನೆ ಆರೋಗ್ಯ ಇಲಾಖೆ ಈಗ ಸ್ಪಷ್ಟನೆಯನ್ನು ಕೊಟ್ಟಿದೆ. ಕೋಲ್ಡ್ರಿಫ್ ನಮಗೆ ಪೂರೈಕೆ ಆಗಿಲ್ಲ, ಕೋಲ್ಡ್ರಿಫ್ ನಾವು ತಗೊಂಡಿಲ್ಲ, ಆ ಬ್ಯಾಚ್ ಆಗಿರ್ಬೋದು ಅಥವಾ ಆ ಕೋಲ್ಡ್ರಿಫ್ ಕಂಪನಿಯಿಂದ ಸಿರಪ್ಪನ್ನು ತಗೊಂಡಿಲ್ಲ ಅನ್ನುವಂಥದ್ದನ್ನು ಆರೋಗ್ಯ ಇಲಾಖೆ ಸ್ಪಷ್ಟನೆಯನ್ನು ಕೊಟ್ಟಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪ್ತಿ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ದೀಪ್ತಿ, ಸಾಕಷ್ಟು ಆತಂಕಕ್ಕೆ ಕಾರಣ ಆಗಿರುವಂತಹ ವಿಚಾರ ಅಂತ ಅಂದ್ರೆ ಈ ಸಿರಪ್ ಇಂದ ಮಕ್ಕಳು ಮೃತಪಟ್ಟಿರುವಂತಹ ವಿಚಾರ. ಅದರಲ್ಲೂ ರಾಜ್ಯದಲ್ಲೂ ಸ್ವಲ್ಪ ಪ್ರಿಕಾಷನ್ಸ್ ತೆಗೆದುಕೊಳ್ಳಲಾಗ್ತಾ ಇದೆಯಾ ಅನ್ನುವಂಥ ಪ್ರಶ್ನೆಗಳು ಮೂಡ್ತಾ ಇರುವಂಥ ಸಂದರ್ಭದಲ್ಲೇ ಆರೋಗ್ಯ ಇಲಾಖೆಯ ಮಾಹಿತಿ ಇಲ್ಲದೆ ಈಗ ಒಂದಷ್ಟು ವರದಿ ಬಂದಿರೋದ್ರ ಬಗ್ಗೆ ಅವ್ರಿಗೆ ಮಾಹಿತಿ ಇಲ್ಲ ಅನ್ನುವಂಥ ವಿಚಾರ. ಡೀಟೇಲ್ಸ್ ಏನಿದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೀಪ್ತಿ? ಅಶ್ವಿನಿ, ರಾಜಸ್ಥಾನ ಹಾಗೆ ಮಹಾರಾಷ್ಟ್ರದಲ್ಲಿ ಕಾಫ್ ಸಿರಪ್ನಿಂದ 16 ಮಕ್ಕಳ ಸಾವೇನಾಗಿದೆ. ಇದು ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ. ಕೇಂದ್ರ ಆರೋಗ್ಯ ಇಲಾಖೆ ಕೂಡ ರಾಜ್ಯಗಳಿಗೆ ಅಡ್ವೈಸರಿಯನ್ನು ಬಿಡುಗಡೆ ಮಾಡೋ ಮೂಲಕ ಕ್ರಮಗಳನ್ನು ತಗೊಳ್ಬೇಕು ಅಂತ. ಇದರ ಮಧ್ಯದಲ್ಲೇ ಕೇಂದ್ರ ಔಷಧ ಗುಣಮಟ್ಟ ನಿಯಂತ್ರಣ ಸಂಸ್ಥೆಯಿಂದ ಕಳೆದ ಆಗಸ್ಟ್ ತಿಂಗಳಿನಲ್ಲೇ ರಾಜ್ಯದಲ್ಲಿ 2 ಕಳಪೆ ಕೋಲ್ಡ್ ಹಾಗೆ ಕಾಫ್ ಸಿರಪ್ಗಳ ಬಗ್ಗೆ ವರದಿಯನ್ನು ಸಲ್ಲಿಸಲಾಗಿದೆ. ಅಂದರೆ ರಾಜ್ಯದಲ್ಲಿ ಪೂರೈಕೆ ಆಗಿರುವಂತಹ 2 ಕಾಫ್ ಸಿರಪ್ಗಳು ಕ್ವಾಲಿಟಿ ಇಲ್ಲ, ಅದರ ಕ್ವಾಲಿಟಿ ಕಳಪೆ ಇದೆ ಅಂತ ಹೇಳಿ ಆಗಸ್ಟ್ ತಿಂಗಳಿನಲ್ಲಿಯೇ ವರದಿಯನ್ನು ಮಂಡಳಿಸಲಾಗಿದೆ. ಆದರೆ ಮತ್ತೊಂದು ಕಡೆ ಆರೋಗ್ಯ ಸಚಿವರನ್ನ, ಆರೋಗ್ಯ ಪ್ರಧಾನ ಕಾರ್ಯದರ್ಶಿಗಳನ್ನು ಈ ಬಗ್ಗೆ ಕೇಳಿದಂತಹ ಸಂದರ್ಭದಲ್ಲಿ ಅದರ ಬಗ್ಗೆ ನಮಗೆ ವರದಿ ಇನ್ನೂ ತಿಳಿದು ಬಂದಿಲ್ಲ, ಅದರ ಬಗ್ಗೆ ಇನ್ನೂ ಮಾಹಿತಿಯನ್ನು ಪಡಿಬೇಕಾಗಿದೆ. ಆದರೆ ಮಹಾರಾಷ್ಟ್ರ ಮತ್ತು ರಾಜಸ್ಥಾನದಲ್ಲಿ ಏನು ಕೋಲ್ಡ್ರಿಫ್ ಕಾಫ್ ಸಿರಪ್ ಇದೆ ಅದು ನಮ್ಮ ರಾಜ್ಯಕ್ಕೆ ಪೂರೈಕೆ ಆಗಿಲ್ಲ. ನಾವು ಯಾವುದೇ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಅದರ ಬ್ಯಾಚನ್ನು ತಗೊಂಡಿಲ್ಲ. ಹೀಗಾಗಿ ರಾಜ್ಯದಲ್ಲಿ ಪೋಷಕರು ಆತಂಕ ಪಡುವಂತಹ ಅಗತ್ಯ ಇಲ್ಲ. ನಮ್ಮಲ್ಲಿ ಸೇಫ್ ಆದಂತಹ ಕೋಲ್ಡ್ ಕಾಫ್ ಸಿರಪ್ಪನ್ನು ನಾವು ಮಕ್ಕಳಿಗೆ ಕೊಡ್ತಾ ಇದ್ದೇವೆ ಅಂತ ಹೇಳಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಆದರೆ ಕೇಂದ್ರ ಔಷಧ ಗುಣಮಟ್ಟ ನಿಯಂತ್ರಣ ಸಂಸ್ಥೆಯವರು ಕೊಟ್ಟಿರುವಂತಹ ವರದಿಯ 2 ಉಲ್ಲೇಖ ಏನು ಮಾಡಿದ್ದಾರೆ, 2
ಕಾಫ್ ಸಿರಪ್ಗಳ ಬಗ್ಗೆ, ಅದರ ಬ್ಯಾಚು ಎಲ್ಲಿ ಹೋಯಿತು, ಎಲ್ಲಿ ಡಿಸ್ಪ್ಯಾಚ್ ಆಗಿದೆ, ಎಲ್ಲಿದೆ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಮಾಹಿತಿಯನ್ನು ಆರೋಗ್ಯ ಇಲಾಖೆ ಕಲೆ ಹಾಕ್ತಾ ಇದೆ. ಆದರೆ ನಿನ್ನೆ ನಡೆದಂತಹ ವರ್ಚುವಲ್ ಸಭೆಯಲ್ಲಿ ಮತ್ತೊಂದು ವಿಚಾರ ಏನು ಅಂತ ಹೇಳಿದರೆ, ಕೇಂದ್ರ ಆರೋಗ್ಯ ಇಲಾಖೆ ರಾಜ್ಯ ಆರೋಗ್ಯ ಇಲಾಖೆನ ಹೊಗಳಿದೆ. ಯಾಕಂದರೆ ಔಷಧಿಗಳ ಗುಣಮಟ್ಟದ ವಿಷಯದಲ್ಲಿ ರೀಚೆಕ್ಗಳು ಮಾಡಲಾಗ್ತಾ ಇದೆ, ಗುಣಮಟ್ಟದ ಪರೀಕ್ಷೆಗಳು ಕರ್ನಾಟಕದಲ್ಲಿ ನಡೀತಾ ಇದೆ. ಇದು ಒಳ್ಳೆಯ ನಡೆ. ಇದೇ ಮಾದರಿಯನ್ನು ಎಲ್ಲ ರಾಜ್ಯಗಳು ಕೂಡ ಪಾಲಿಸಬೇಕು ಅಂತ. ಆದರೆ 2 ಕೋಲ್ಡ್ ಕಾಫ್ ಸಿರಪ್ಗಳು ಏನು ಕಳಪೆ ಮಟ್ಟದ್ದು ಅಂತ ಗೊತ್ತಾಗಿದೆ. ಅದರ ಬಗ್ಗೆ ಇನ್ನೂ ಕೂಡ ಮಾಹಿತಿ ಸಿಗದೇ ಇರುವಂಥದ್ದು. ಆ ಮಾಹಿತಿಯನ್ನು ಕಲೆ ಹಾಕುವ ನಿಟ್ಟಿನಲ್ಲಿ ಆರೋಗ್ಯ ಇಲಾಖೆ ಅಧಿಕಾರಿಗಳು ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಶ್ವಿನಿ. ರೈಟ್ ದೀಪ್ತಿ, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ನಡೆದಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನೋಟಿಸ್ ಮೇಲೆ ನೋಟಿಸ್, ಅದರ ಜೊತೆಯಲ್ಲಿ ಸೂಚನೆಯ ಮೇಲೆ ಸೂಚನೆಗಳನ್ನು ಕೊಟ್ಟು ಯೂಟ್ಯೂಬರ್ಸ್ಗಳು ವಿಚಾರಣೆಗೆ ಹಾಜರಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸೂಚನೆಗಳನ್ನು ನೀಡಲಾಯಿತು. ಆದರೆ ಈ ವಿಚಾರಣೆಗೆ ಹಾಜರಾಗೋದಕ್ಕೆ ಯೂಟ್ಯೂಬರ್ಗಳು ಹಿಂದೇಟು ಹಾಕ್ತಾ ಇದ್ದಾರಾ ಅನ್ನೋ ಪ್ರಶ್ನೆ ಈಗ ಕಾಡ್ತಾ ಇದೆ. ಯಾಕಂದರೆ ಕಳೆದ 1 ವಾರದಿಂದಲೂ ಕೂಡ ಗಮನಿಸ್ತಾ ಇದ್ದೀವಿ, ಇವತ್ತು ನಾಳೆ ಅನ್ನುವಂಥ ನಿಟ್ಟಿನಲ್ಲಿ ಯೂಟ್ಯೂಬರ್ಸ್ಗಳನ್ನು ವಿಚಾರಣೆಗೇನೋ ಬರೋದಕ್ಕೆ ಹೇಳ್ತಾ ಇದ್ದಾರೆ. ಆದರೆ ಯಾರೂ ಕೂಡ ಬರ್ತಾ ಇಲ್ಲ. ಈ ವಿಚಾರದಲ್ಲಿ SIT ಹಾಗಾದರೆ ಮೃದು ಧೋರಣೆಯನ್ನು ತೋರ್ತಾ ಇದೆಯಾ? ಅದೇ ಆಂಬ್ಯುಲೆನ್ಸ್ ಚಾಲಕರಾಗಿರ್ಬೋದು, ಇತರರಾಗಿರ್ಬೋದು, ಅವ್ರನ್ನೆಲ್ಲ ಕರೆಸಿ ವಿಚಾರಣೆಯನ್ನು ನಡೆಸ್ತಾ ಇದೆ SIT. ವಿಚಾರಣೆ ಯಾವ ಹಾದಿಯಲ್ಲಿ ಹೋಗ್ತಾ ಇದೆ, ತ್ವರಿತಗತಿಯಲ್ಲಿ ಹಾಗಾದರೆ ಸಾಕ್ತಾ ಇಲ್ವಾ ಅನ್ನುವಂಥ ಪ್ರಶ್ನೆ ಯೂಟ್ಯೂಬರ್ಸ್ಗಳಿಗೆ ವಿಚಾರಣೆಗೆ ಹಾಜರಾಗೋದಕ್ಕೆ SIT ಸೂಚಿಸಿತ್ತು. ಆದರೆ ಯಾರೂ ಕೂಡ ವಿಚಾರಣೆಗೆ ಹಾಜರಾಗಿಲ್ಲ. ನೋಟಿಸನ್ನು ಕೊಟ್ಟರು, ಆದರೂ ಕೂಡ ವಿಚಾರಣೆಗೆ ಹಾಜರಾಗಿಲ್ಲ ಯೂಟ್ಯೂಬರ್ಗಳು. ಇನ್ನಾದರೂ ಈ ಯೂಟ್ಯೂಬರ್ಗಳನ್ನು ವಿಚಾರಣೆಗೆ ಒಳಪಡಿಸ್ತಾರೆ SIT ಅಧಿಕಾರಿಗಳು ಅನ್ನೋ ಪ್ರಶ್ನೆ. ಯಾಕಂದರೆ ನೋಟಿಸ್ ಮೇಲೆ ನೋಟಿಸ್ ಕೊಟ್ಟರೂ ಕೂಡ ಯಾವುದೇ ಕ್ರಮ ಯಾಕಿಲ್ಲ? ಹಾಗಾದರೆ ವಿಚಾರಣೆ ಅಗತ್ಯ ಇಲ್ಲವಾ? ಯೂಟ್ಯೂಬರ್ಗಳನ್ನು ವಿಚಾರಣೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹಿಂದೆಯೂ ಕೂಡ ಹೇಳಲಾಗಿತ್ತು. ಆದರೆ ಕಳೆದ 1 ವಾರದಿಂದ ಗಮನಿಸ್ತಾ ಇದ್ದೀವಿ, ಯಾವ ಯೂಟ್ಯೂಬರ್ಗಳು ಕೂಡ ವಿಚಾರಣೆಗೆ ಹಾಜರಾಗಿಲ್ಲ. ಇನ್ನು ಈ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡಿದವರಿಗೆ SIT ಗ್ರಿಲ್ ನಡೆಸ್ತಾ ಇದೆ. ಯೂಟ್ಯೂಬರ್ಗಳಿಗೆ ವಿಚಾರಣೆಗೆ ಹಾಜರಾಗುವಂತೆ ಈಗ ಕರೆ ಕೊಟ್ಟಿದ್ದಾರೆ, ಸೂಚನೆಯನ್ನ ಕೊಟ್ಟಿದ್ದಾರೆ. ಇವತ್ತಾದರೂ ಬರ್ತಾರಾ ಯೂಟ್ಯೂಬರ್ಗಳು ಅನ್ನುವಂಥ ಪ್ರಶ್ನೆ. ಯೂಟ್ಯೂಬರ್ಸ್ ವಿಚಾರಣೆಯನ್ನ ನಡೆಸಲಿದ್ದಾರೆ SIT ಅಧಿಕಾರಿಗಳು. ಆದರೆ ಇವತ್ತಾದರೂ ಬರ್ತಾರಾ? ಇವತ್ತು ಮತ್ತೆ ಕೆಲ ಯೂಟ್ಯೂಬರ್ಸ್ ಅನ್ನ ಕರೆಸಿ ವಿಚಾರಣೆ ನಡೆಸುವಂತ ಸಾಧ್ಯತೆ ಇದೆ. ಈಗಾಗಲೇ ಕೇರಳದ ಯೂಟ್ಯೂಬರ್ ಆಗಿರ್ಬೋದು ಅಥವಾ ಅದರ ಜೊತೆಯಲ್ಲಿ ರಾಜ್ಯದ ಒಂದಷ್ಟು ಯೂಟ್ಯೂಬರ್ಗಳಾಗಿರ್ಬೋದು, ಇವರೆಲ್ಲರನ್ನೂ ಕೂಡ ಕರೆಸಿ ಒಂದು ಸುತ್ತಿನ ವಿಚಾರಣೆಯನ್ನು ನಡೆಸಿದ್ದಾರೆ SIT ಅಧಿಕಾರಿಗಳು. ಅಗತ್ಯ ಬಿದ್ದಂಥ ಸಂದರ್ಭದಲ್ಲಿ ಮತ್ತೆ ಸೂಚನೆಯನ್ನು ಕೊಡ್ತೇವೆ, ಮತ್ತೆ ಬುಲಾವ್ ಕೊಡ್ತೇವೆ, ಆಗ ಬಂದು ಹಾಜರಾಗಬೇಕು ವಿಚಾರಣೆಗೆ ಅಂತ ಹೇಳಿದ್ರು. ಆದರೆ ಈಗ ಯಾರು ಕೂಡ ಬರುವಂಥ ಸಿಗ್ನಲ್ಸ್ ಕಾಣಿಸ್ತಾ ಇಲ್ಲ, ಬರುವಂಥ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ. ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ನಾಗೇಂದ್ರ ಬಾಬು, ಗಮನಿಸ್ತಾ ಇದ್ದೀವಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲೊಂದು ಕಡೆ SIT ಸಾಫ್ಟ್ ಆಯ್ತಾ, ಮೃದು ಧೋರಣೆಯನ್ನು ತೋರ್ತಾ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಈಗ ಕಾಡ್ತಾ ಇರೋದು. ಅದು ಯೂಟ್ಯೂಬರ್ಗಳ ವಿಚಾರಣೆ ಸಂಬಂಧಪಟ್ಟಂತೆ. ಯೂಟ್ಯೂಬರ್ಗಳು ವಿಚಾರಣೆಗೆ ಹಾಜರಾಗ್ತಾ ಇಲ್ಲ. ಕಳೆದ 1 ವಾರದಿಂದಲೂ ಕೂಡ ಇದೇ ರೀತಿಯಾಗಿ ಇವತ್ತು ನಾಳೆ ಅನ್ನುವಂಥ ರೀತಿಯಲ್ಲಿ ನಡೀತಾ ಇದೆ. ಇವತ್ತಾದರೂ ಫೈನಲಿ ಬರ್ತಾರಾ ನಾಗೇಂದ್ರ ಬಾಬು? ಡೀಟೇಲ್ಸ್ ಏನಿದೆ? ಖಂಡಿತವಾಗ್ಲೂ ಕೂಡ SIT ಯೂಟ್ಯೂಬರ್ಗಳ ವಿಚಾರದಲ್ಲಿ ಮೃದು ಧೋರಣೆಯನ್ನ ತೋರಿಸ್ತಾ ಇದೆಯಾ ಅನ್ನುವ ಅನುಮಾನಗಳು ಈ ಕ್ಷಣಕ್ಕೂ ಕೂಡ ಕಾಡ್ತಾ ಇದೆ. ಪ್ರಮುಖವಾಗಿ SIT ತನಿಖೆಯನ್ನು ನಡೆಸ್ತಾ ಇರುವ ಸಂದರ್ಭದಲ್ಲಿ ಇಲ್ಲಿಯವರೆಗೂ ಅನೇಕ ಜನರನ್ನ ವಿಚಾರಣೆಗೆ ಒಳಪಡಿಸಿದೆ. ಗ್ರಾಮ ಪಂಚಾಯಿತಿಯ ಮಾಜಿ 4 ಜನ ಅಧ್ಯಕ್ಷರುಗಳು, 4 ಜನ ಮಾಜಿ ಅಧ್ಯಕ್ಷರುಗಳು, ಗ್ರಾಮ ಪಂಚಾಯಿತಿಯ ಅವತ್ತಿನ ಸಿಬ್ಬಂದಿಗಳು, ಅಷ್ಟೇ ಅಲ್ಲದೆ ಆಸ್ಪತ್ರೆಯ D ಗ್ರೂಪ್ನ ನೌಕರರು, ಸಿಬ್ಬಂದಿಗಳು, ಇವರನ್ನ ಸೇರಿದಂತೆ ಅನೇಕ ಜನ ಮೇಲ್ವಿಚಾರಕರು, ಮ್ಯಾನೇಜರ್ಗಳು, ಸೂಪರ್ವೈಸರ್ಗಳು, ಇದೇ ರೀತಿಯಾಗಿ ಅನೇಕ ಜನರನ್ನ ವಿಚಾರಣೆಗೆ ಒಳಪಡಿಸಿರುವಂಥ SIT ಮೊನ್ನೆಯಷ್ಟೇ ಈ ಆಂಬ್ಯುಲೆನ್ಸ್ನ ಚಾಲಕರನ್ನು ಕೂಡ ಕರೆಸಿಕೊಂಡು ವಿಚಾರಣೆ ನಡೆಸಿತ್ತು. ಇವತ್ತು ಮತ್ತೊಮ್ಮೆ ಆಂಬ್ಯುಲೆನ್ಸ್ನ ಚಾಲಕರನ್ನ ಬರಬೇಕು ಅಂತೇಳಿ ಅವರಿಗೆ ಸೂಚನೆಯನ್ನು ಕೊಟ್ಟಿದೆ. ಆದರೆ ಯೂಟ್ಯೂಬರ್ಗಳ ವಿಚಾರದಲ್ಲಿ ಯಾಕೆ ಇಂಥ ಒಂದು ಮೃದು ಧೋರಣೆ ಅನ್ನುವ ಪ್ರಶ್ನೆ ಈ ಕ್ಷಣಕ್ಕೆ ಕಾಡ್ತಾ ಇದೆ. ಕಳೆದ 1 ವಾರದಿಂದ ಕೆಲ ಯೂಟ್ಯೂಬರ್ಗಳಿಗೆ
ಅವರ ವಾಟ್ಸಪ್ನ ಮೂಲಕ ನೋಟಿಸನ್ನು ಕಳಿಸಿ ನೀವು ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ಸೂಚನೆ ಕೊಟ್ಟಿದ್ರು ಕೂಡ ಯಾವುದೇ ರೀತಿಯಾದಂತಹ ಒಂದು ಪ್ರತಿಕ್ರಿಯೆ ಕೊಡ್ತಾ ಇಲ್ಲ, ವಿಚಾರಣೆಗೂ ಕೂಡ ಹಾಜರಾಗ್ತಾ ಇಲ್ಲ. ಯಾಕೆ ಇಂತಹ ಒಂದು ಮೃದು ಧೋರಣೆ? ಅವರು ವಿಚಾರಣೆಗೆ ಹಾಜರಾಗ್ತಾ ಇಲ್ಲ ಅಂತಂದರೆ ಯಾಕೆ ಪ್ರಶ್ನೆನ ಮಾಡ್ತಾ ಇಲ್ಲ SIT? ಅಥವಾ SIT ಪ್ರಶ್ನೆ ಮಾಡಬಾರ್ದು ಅಂತೇಳಿ SITಗೆ ಏನಾದರೂ ಆ ಒಂದು ಪ್ರಭಾವ ಯಾರಾದರೂ ಬೀರ್ತಿದ್ದಾರಾ ಅನ್ನುವ ಅನುಮಾನಗಳು ಕಾಡೋದಕ್ಕೆ ಶುರುವಾಗ್ತಾ ಇದೆ. ನೋಡಿ, ಕಳೆದ ವಾರ ಸಂಚಾರಿ ಸ್ಟುಡಿಯೋನ ಸಂತೋಷ್ ಕಡಬ ಅವರು SIT ಕಚೇರಿಗೆ ಬರ್ತಾರೆ, ಜಯಂತ ಕುಟುಂಬವನ್ನು ಬಿಟ್ಟು ಹೋಗ್ತಾರೆ. ಆದರೆ ಅವರು ವಿಚಾರಣೆಗೆ ಹಾಜರಾಗೋದಿಲ್ಲ. ಅವರನ್ನು ಹೊರತುಪಡಿಸಿ ಬೇರೆ ಬೇರೆ ಯೂಟ್ಯೂಬರ್ಗಳಿಗೂ ಕೂಡ ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ನೋಟಿಸನ್ನು ಕೊಟ್ಟಿದ್ರು ಕೂಡ ಇಲ್ಲಿವರೆಗೂ ಕೂಡ ಬಂದಿಲ್ಲ. ಆದರೆ ಇವತ್ತಾದರೂ ಬರ್ತಾರಾ? SIT ಅವರನ್ನು ಇವತ್ತಾದ್ರೂ ಕರೆಸಿಕೊಂಡು ವಿಚಾರಣೆಗೆ ಒಳಪಡಿಸುತ್ತಾ? ಒಂದು ರೀತಿಯಲ್ಲಿ ವಿಚಾರಣೆಗೆ ಕರೆಯೋದ್ರು ಕೂಡ ಬರದೇ ಇರೋದು ಎಲ್ಲೋ ಒಂದು ಕಡೆ ಅನುಮಾನಗಳಿಗೆ ಸಾಕ್ಷಿ ಆಗ್ತಾ ಇದೆ. ಅಶ್ವಿನಿ. ರೈಟ್ ನಾಗೇಂದ್ರ ಬಾಬು, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಧರ್ಮಸ್ಥಳ ವಿರುದ್ಧದ ಷಡ್ಯಂತ್ರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ SITಯಿಂದ ತನಿಖೆ ಈಗ ನಡೀತಾ ಇದೆ. ಇವತ್ತು ಮತ್ತೆ ಆಂಬ್ಯುಲೆನ್ಸ್ ಚಾಲಕರನ್ನ ವಿಚಾರಣೆಗೆ ಕರೆಯಲಾಗಿದೆ. ಇಬ್ಬರು ಆಂಬ್ಯುಲೆನ್ಸ್ ಚಾಲಕರು ಅವರನ್ನ ಈಗಾಗಲೇ ವಿಚಾರಣೆಗೆ ಕರೆಯಲಾಗಿತ್ತು, ಮತ್ತೆ ಈಗ ವಿಚಾರಣೆಗೆ ಕರೀತಾ ಇದ್ದಾರೆ. ಜಲೀಲ್ ಬಾಬಾ ಮತ್ತು ಹಮೀದ್ ಇಬ್ಬರನ್ನು ಕೂಡ ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ. ಈಗಾಗಲೇ ವಿಚಾರಣೆಯನ್ನು ನಡೆಸಿದ್ರು SIT ಅಧಿಕಾರಿಗಳು. ಈ ಶವವನ್ನು ಸಾಗಾಟ ಮಾಡಿರೋದ್ರ ಬಗ್ಗೆ, ಧರ್ಮಸ್ಥಳದಲ್ಲಿ ಅನಾಮಿಕ ಶವಗಳ ಸಾಗಾಟದ ಬಗ್ಗೆ ವಿಚಾರಣೆ ನಡೆದಿತ್ತು. ಮೊನ್ನೆಯೂ ಕೂಡ ಆಂಬ್ಯುಲೆನ್ಸ್ ಚಾಲಕರನ್ನ ವಿಚಾರಣೆಗೆ ಒಳಪಡಿಸಲಾಗಿತ್ತು. 2 ದಿನದ ನಂತರ ಅಂದರೆ ಮತ್ತೆ ಬರಬೇಕು ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ರು. ಅದು ಇವತ್ತು ಮತ್ತೆ ಈಗ ವಿಚಾರಣೆಯನ್ನು ಎದುರಿಸಲಿದ್ದಾರೆ ಇಬ್ಬರು ಕೂಡ ಆಂಬ್ಯುಲೆನ್ಸ್ ಚಾಲಕರು. ಜಲೀಲ್ ಬಾಬಾ ಮತ್ತು ಹಮೀದ್ ಇಬ್ಬರು ಕೂಡ ವಿಚಾರಣೆಗೆ ಹಾಜರಾದರು. ವಿಚಾರಣೆಗೆ ಹಾಜರಾದ ನಂತರದಲ್ಲಿ ಒಂದಷ್ಟು ಸ್ಟೇಟ್ಮೆಂಟ್ ಕೂಡ ಕೊಟ್ಟರು, ಮಾತಾಡಿದ್ರು ಕೂಡ. ಅಂದರೆ ಈಗಾಗಲೇ SIT ಯಾವೆಲ್ಲ ಪ್ರಶ್ನೆಗಳನ್ನು ಕೇಳಿತ್ತು, ಅದಕ್ಕೆ ಏನೆಲ್ಲ ಉತ್ತರವನ್ನು ನೀಡಲಾಗಿದೆ ಅನ್ನುವಂಥ ವಿಚಾರ ಆಗಿರ್ಬೋದು. ಅದರ ಜೊತೆಯಲ್ಲಿ ಈಗಾಗಲೇ ಕೇಳಿ ಬಂದಿರುವ ಆರೋಪ ಅಥವಾ ಬಂದಿರುವಂಥ ಕಂಪ್ಲೇಂಟ್ ಅಂತಂದರೆ ಅನೇಕ ಅನಾಮಿಕ ಶವಗಳನ್ನು ಹೂತು ಹಾಕಲಾಗಿದೆ ಅನ್ನುವಂಥ ವಿಚಾರ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ನಡೀತಾ ಇದೆ. ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿನೇಶ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ದಿನೇಶ್, ಈಗ ಜಲೀಲ್ ಮತ್ತು ಹಮೀದ್ ಇಬ್ಬರನ್ನು ಕೂಡ ವಿಚಾರಣೆಗೆ ಒಳಪಡಿಸಿದ್ದಾರೆ ಒಮ್ಮೆ, ಮತ್ತೆ 2 ದಿನದ ನಂತರ ಈಗ ವಿಚಾರಣೆ ಕರೆದಿರೋದು. ಇವತ್ತು ಯಾವ ವಿಚಾರದಲ್ಲಿ ವಿಚಾರಣೆ ನಡೆಯುತ್ತೆ? ಅದರ ಜೊತೆಯಲ್ಲಿ ಇವತ್ತು ಮತ್ತೆ ಯಾರನ್ನ ವಿಚಾರಣೆಗೆ ಕರೆಯಲಾಗಿದೆ, ಯಾರ್ಯಾರ ವಿಚಾರಣೆಗೆ ಬರುವಂಥ ಸಾಧ್ಯತೆಗಳು ಇದೆ ದಿನೇಶ್? ಅಶ್ವಿನಿ, SIT ಏನು ಧರ್ಮಸ್ಥಳ ಶವ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತನಿಖೆಯನ್ನ ಚುರುಕುಗೊಳಿಸಿದೆ. ಹಲವರನ್ನ ಕರೆದು ವಿಚಾರಣೆಗೆ ಒಳಪಡಿಸಿದೆ. ಇನ್ನಷ್ಟು ಜನರಿಗೂ ಕೂಡ ನೋಟಿಸ್ ಅನ್ನ ನೀಡಿದೆ. ಅದರಲ್ಲೂ ಪ್ರಮುಖವಾಗಿ ಧರ್ಮಸ್ಥಳ ಭಾಗದಿಂದ ಹೆಣವನ್ನ ಸಾಗಾಟ ಮಾಡ್ತಿದ್ದ, ಅಂದ್ರೆ ಆ ಧರ್ಮಸ್ಥಳ ಭಾಗದಲ್ಲಿ ಏನು ಆತ್ಮಹತ್ಯೆ ಮಾಡಿಕೊಂಡಿದ್ದಾಗಿರ್ಬೋದು, ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿರೋ ಆಗಿರ್ಬೋದು, ಈ ರೀತಿಯಾದಂತಹ ಹೆಣಗಳನ್ನು ಸಾಗಾಟ ಮಾಡ್ತಾ ಇದ್ದಂತ ಇಬ್ಬರು ಆಂಬ್ಯುಲೆನ್ಸ್ ಚಾಲಕರಿಗೆ ಅವರಿಗೆ ನೋಟಿಸ್ ಅನ್ನು ನೀಡಿ ವಿಚಾರಣೆಗೆ ಹಾಜರಾಗುವಂತೆ ಸೂಚನೆ ನೀಡಿರುವಂತದ್ದು. ಅಂದ್ರೆ ಜಲೀಲ್ ಮತ್ತು ಹಮೀದ್ ಎನ್ನುವರು ಆ ಭಾಗದಿಂದ ಈ ರೀತಿಯಾದಂತಹ ಹೆಣಗಳನ್ನ ಸಾಗಾಟ ಮಾಡ್ತಿದ್ರು. ಹಾಗಾಗಿ ಅವರಿಗೆ ಮೊನ್ನೆ ಅವರನ್ನ ವಿಚಾರಣೆಗೆ ಕರೆದಿದ್ರು. ಅಂದ್ರೆ ಶನಿವಾರ ರಾತ್ರಿ 7:30 ಕೂಡ ಅವರ ವಿಚಾರಣೆ ನಡೆದಿತ್ತು. ಇವತ್ತು ಮತ್ತೆ ಅವರನ್ನ, ಅಂದ್ರೆ ನಿನ್ನೆ ಆದಿತ್ಯವಾರ ಒಂದು ಬಿಡುವು ಕೊಟ್ಟು ಇವತ್ತು ಮತ್ತೆ ಅವರನ್ನ ವಿಚಾರಣೆಗೆ ಹಾಜರಾಗುವಂತೆ ಸೂಚನೆಯನ್ನ ನೀಡಿದ್ದಾರೆ. ಇವತ್ತು ಅವರು ಮತ್ತೆ ಬಂದು ವಿಚಾರಣೆಯಲ್ಲಿ ಹಾಜರಾಗುವಂತಹ ಸಾಧ್ಯತೆ ಕೂಡ ಇದೆ. ಇದರ ಜೊತೆಗೆ ಆ ಯೂಟ್ಯೂಬರ್ಗಳಿಗೂ ಕೂಡ ಮೊನ್ನೆ SIT ಅಂದ್ರೆ ಕರೆ ಮಾಡಿ ಹೇಳಿತ್ತು, ಅಂದ್ರೆ ವಿಚಾರಣೆಗೆ ಹಾಜರಾಗಬೇಕು ಅಂತ 5ಕ್ಕೂ ಹೆಚ್ಚು ಯೂಟ್ಯೂಬರ್ಗಳಿಗೆ ಸೂಚನೆಯನ್ನ ನೀಡಿತ್ತು. ಆದ್ರೆ ಆ ಬಳಿಕ ದಸರಾದ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಬೇಡ, ಮುಂದಿನ ಹಂತದಲ್ಲಿ ನಿಮ್ಗೆ ಫೋನ್ ಮೂಲಕ ತಿಳಿಸ್ತೀವಿ, ಆಗುವಾಗ ನೀವು ಬಂದು ವಿಚಾರಣೆಗೆ ಹಾಜರಾಗಬೇಕು ಅನ್ನುವಂತ ಒಂದು ಸೂಚನೆಯನ್ನು ಕೂಡ ನೀಡಿದ್ರು. ಹೀಗಾಗಿ ಇವತ್ತು ಮತ್ತೆ ಅವರನ್ನ ವಿಚಾರಣೆಗೆ ಕರೆಸಿಕೊಳ್ಳುವಂತಹ ಸಾಧ್ಯತೆ ಕೂಡ ಇದೆ. ಅಂದ್ರೆ 5ಕ್ಕೂ ಹೆಚ್ಚು ಯೂಟ್ಯೂಬರ್ಗಳೇನಿದ್ದಾರೆ ಅವರು ಚಿನ್ನಯ್ಯನ ಕೆಲವೊಂದಿಷ್ಟು ಜನ ಇಂಟರ್ವ್ಯೂ ಮಾಡಿದ್ರು. ಕೆಲವೊಂದಿಷ್ಟು ಜನ ಆ ಒಂದು ತಂಡ ಏನಿದೆ ಅವರ ಸಂಪರ್ಕದಲ್ಲಿದ್ರು. ಅವರ ಪರವಾದಂತ ಒಂದಷ್ಟು ಸುದ್ದಿಗಳನ್ನ ಕೂಡ ಬಿತ್ತರಿಸ್ತಾ ಇದ್ರು. ಹೀಗಾಗಿ ಅದಕ್ಕೆ ಸಂಬಂಧಿಸಿದಂತೆ ವಿಚಾರಣೆಗೋಸ್ಕರವಾಗಿ ಅವರನ್ನ ಇವತ್ತು ಮತ್ತೆ ಕರೆಸಿಕೊಳ್ಳುವಂತಹ ಸಾಧ್ಯತೆ ಕೂಡ ಇದೆ. ಅಶ್ವಿನಿ. ರೈಟ್ ದಿನೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDH T+ ಮಸಾಲೆ.